गुरुवे आनंद गुणकनि नित्य ज्ञानधनी श्री गुरुवे परिपूर्ण सुकरुणी श्री गुरुवे शिष्यर्ग्यनीं पुनि श्री गुरुवे नीं सुगुणि निनगां नमिपे मनि मनि श्री गुरुवे नीं सुगुणि निनगां नमिपे मनि मनि ಕರುಣಾರಸದ ಕೋಡಿ ವರಿವ ಕಟಾಕ್ಷದ ಪರತತ್ವವರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಓಂ ತತ್ಸತ್ ಗುರು ಪರಬ್ರಹ್ಮಣೇ ನಮಃ. ಸದಾ ಸ್ಮರಣೀಯರಾದ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಸದ್ಗುರುದೇವನ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಜಗದೋದ್ಧಾರ ಮೂರ್ತಿಗಳಾದ ಅಜ್ಞಾನತಮ ಭಾಸ್ಕರರಾದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರೋಪಮಂಗಲವನ್ನು ಸಮರ್ಪಿಸಿ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿ ವರ್ಯನ ಚರಣಾರವಿಂದಗಳಿಗೆ ಶತಶಿರವಾಗಿಸಿ ಈ ಕ್ಷೇತ್ರದ ಅಧಿಷ್ಠಾತೃ ದೇವತಾ ಜಡೆಯ ಶಂಕರಲಿಂಗೇಶ್ವರನ ಶ್ರೀಪಾದ ಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ನಾಡಿನ ಎಲ್ಲ ಸಂತ ಮಹಂತ ಜ್ಞಾನಿಗಳ ಚರಣಾರವಿಂದಗಳಿಗೆ ವಂದಿಸಿ ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಕನ್ನಡ ನಾಡಿನ ಅಪರೂಪದ ತತ್ವಜ್ಞಾನಿಗಳಾಗಿರುವಂತಹ ಅಪರೋಕ್ಷಾನುಭವಿಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿವರಿಂದ ರಚಿಸಲ್ಪಟ್ಟಿರುವ ಜ್ಞಾನ ಪ್ರತಿಪಾದನ ಸ್ಥಳವನ್ನು ನಾವಿಲ್ಲಿ ತನಕ ಶ್ರವಣ ಮಾಡ್ತಾ ಬಂದಿದ್ವಿ. ಪ್ರಸ್ತುತ 46ನೇ ಪದ್ಯದಲ್ಲಿ 46ನೇ ಪದ್ಯವನ್ನು ಚಿಂತನೆ ಮಾಡುವುದರಲ್ಲಿ ನಾವೆಲ್ಲರೂ ತೊಡಗಿದ್ವಿ. ದೃಢಜ್ಞಾನವಿಲ್ಲದೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸದೆ ಇದರ ಬಗ್ಗೆ ಹಿಂದೆ ಹೇಳ್ಕೊಂಡು ಬಂದಾರೆ. ಯಾವುದಕ್ಕೆ ದೃಢಜ್ಞಾನ ಅನ್ನಬೇಕು. ಶರೀರವೇ ನಾನೆಂದು ದೃಢದಿಂದ ನೆರೆನಂಬಿ ಪರವಸ್ತುವಿನ ಮುನ್ನ ಮರೆದಿದ್ದ ತೆರದೆ ಶರೀರವ ಮರೆದೀಗ ಕರ್ಣತ್ರಯದಿ ನಾನೇ ಪರವೆಂಬ ನಂಬುಗೆ ಕರಿಗೊಂಡಿತಲ್ಲ. ಮುನ್ನ ನಾನೇನು ಪುಣ್ಯಗಳ ಮಾಡಿದ್ದೇನೋ ನನ್ನ ನಿಜವನೇ ನಾನೇ ತಿಳ್ಕೊಂಡೇನಲ್ಲ. ಅಜ್ಞಾನ ಕಾಲದೊಳಗೆ ಈ ದೇಹವೇ ನಾನು ಅಂತ ಎಷ್ಟು ಗಟ್ಟಿಮುಟ್ಟೈತಲ್ಲ ಭಾವನೆ. ಶರೀರವೇ ನಾನೆಂದು ದೃಢದಿಂದ ನೆರೆನಂಬಿ, ಈ ಶರೀರ ನಾನು ಅಂತ ಎಷ್ಟು ಗಟ್ಟಿ ನಂಬುಗೆ ಇದೆಯೋ, ಈಗ ನೀನೊಬ್ಬ ಸಾಧಕನಾದ ನಂತರ ಸದ್ಗುರುಗೆ ಶರಣಾಗತನಾಗಿ ಶ್ರವಣ ಮಾಡಿ ಮನನ ಮಾಡುವಾಗ ನಿನಗೆ ಎಷ್ಟು ಗಟ್ಟಿ ಆಗಬೇಕು ಅಂತಂದರೆ
ಅಜ್ಞಾನ ಕಾಲದೊಳಗೆ ದೇಹವೇ ನಾನು ಅಂತ ಎಷ್ಟು ಗಟ್ಟಿ ಆಗಿದೆಯೋ ಅಷ್ಟೇ ಈಗೇನಾಗಬೇಕು ಅಂತಂದರೆ ಕರ್ಣತ್ರಯದಿ ನಿನ್ನ ಕರ್ಣತ್ರಯಗಳಲ್ಲಿ ಏನಾಗಬೇಕು ಅಂತಂದರೆ ನಾನೇ ಪರಬ್ರಹ್ಮ ನಾನೇ ಪರವಸ್ತು ಅನ್ನುವಂಥ ಈ ನಂಬಿಕೆ ಕರಿಗೊಂಡು ಗಟ್ಟಿಯಾಗಿ ನಿಂತಿತ್ತು ಅಂತಂದರೆ ಇದಕ್ಕೆ ದೃಢಜ್ಞಾನ ಅಂತ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ ಇತ್ಯಾಕಾರ ವೃತ್ತಿ ಕಾರಣ ಸಹಿತ ಕಾರ್ಯ ದುಃಖದ ನಿವೃತ್ತಿ ಅವರ ಪರಮಾನಂದಕ ಪ್ರಾಪ್ತಿ ಇದಕ್ಕೇನಂತಾರು ಅಂತಂದರೆ ಇದಕ್ಕೆ ದೃಢಜ್ಞಾನ ಅಂತ ಕರೀತಾರೆ. ಇಂಥ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವಿಲ್ಲದೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸದೆ ಸುಮ್ಮನೆ ನನಗೆ ಕೈವಲ್ಯ ಆಗೈತಿ ಸುಮ್ಮನೆ ನನಗೆ ಮೋಕ್ಷ ಆಗೈತಿ ಅಂತ ಹೇಳುವವರ ಮಾತು ಇದೊಂದು ಹೊಸಾದು ಅಂತ ನನಗಿಗೊಂಡು ನಾವರಿಯವಿದನು ನಾನಾ ವಿಕೃತಿವಿಡಿದು ಮಾಯಾ ಆವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯ ಆಗುವುದು ಎಂಬವನ ಬಗೆ ಹೊಸತು. ಭಾಳ ಮಂದಿ ನಮ್ಮ ಕೆಲಸ ಬಗ್ಗೆ ಹರಿದೈತಾಳ್ರಿ ಅಂತ ಏನಾಗೈತಪ್ಪ ನಮ್ಮ ಗುರುವಿನ ಉಪದೇಶ ಆತ್ರಲ್ಲ ನಮ್ಮ ಗುರುಗಳ ಉಪದೇಶ ಆತ್ರಲ್ಲ ಚಲೋ ಮುಂದೇನಾಯ್ತು ನಮ್ಮ ಕೆಲಸ ಬಗ್ಗೆ ಹರಿದೈತ್ರಿ ನಾವು ಮುಕ್ತರಾಗಿದ್ದೆವು. ಬಾಯಿ ಮಾತಿನಿಂದ ಮಾತನಾಡಿದರೆ ಏನಾಗೋದಿಲ್ಲ ಅಂತಂದರೆ ನಿನಗೆ ಮೋಕ್ಷ ಅನ್ನುವಂಥದ್ದಾಗೋದಿಲ್ಲಪ್ಪ. ಸರ್ಪಭೂಷಣ ಹೇಳಿದರೆ ನಿನ್ನೆ ಬಾಯ ಬ್ರಹ್ಮವ ನುಡಿದ ಅನುಭವವಿಲ್ಲದ ಮಾಯಾಮೋಹಿಗೆ ಮೋಕ್ಷವೆಂದೆಂದಿಗಬಹುದೋ. ಒಂದು ಉದಾಹರಣೆಯನ್ನು ಕೊಟ್ಟರು. ತಿರುಕನು ರಾಜನ ಅರಮನೆಯ ಮುಂಭಾಗದಲ್ಲಿ ನಿಂತು ರಾಜನ ಅರಮನೆಯ ಸುದ್ದಿಗಳನ್ನಾಡುವಂತೆ ಅರಿಯದೇ ಪರವಸ್ತುವಿನ ಗೊತ್ತು ಗುರಿಯನು ಹಿರಿಯರಾಡುವ ಮಾತು ಕಿವಿಯೋಳು ಕೇಳಿ ಬಾಯ ಬ್ರಹ್ಮವ ನುಡಿದ ಅನುಭವವಿಲ್ಲದ ಮಾಯಾಮೋಹಿಗೆ ಮೋಕ್ಷವೆಂದೆಂದಿಗಬಹುದು ಅಂತ ತಿಳ್ಕೊಂಡು ಇದು ಬಾಯಿ ಮಾತಿನಿಂದ ಬ್ರಹ್ಮಜ್ಞಾನ ಅಲ್ಲ. ಬ್ರಹ್ಮಜ್ಞಾನ ಅನ್ನುವಂಥದ್ದೇನಾಗಬೇಕು ಅಂತ ಕೇಳಿದರೆ ಸಂಶಯ ಸಂಭಾವನೆ ವಿಪರೀತ ಭಾವನೆಗಳು ಮೂರೂ ರಹಿತ ಆಗೇನಾಗಬೇಕು ಅಂತಂದರೆ ನಾನೇ ಬ್ರಹ್ಮ ನಿದ್ದೇನೆ ಅನ್ನತಕ್ಕಂಥ ಈ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವ ಪುಣ್ಯಾತ್ಮನ ಹೃದಯದಲ್ಲಿ ಅಂತಃಕರಣದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಈ ಅನುಭವ ವಾಕ್ಯ ಉದಯಿಸುತ್ತದೆಯೋ ಆದೇನು ಮಾಡ್ತದೆ ಅಂತ ಕೇಳಿದರೆ ಕಾರಣ ಸಹಿತ ಕಾರ್ಯ ದುಃಖವನ್ನು ನಿವೃತ್ತಿ ಮಾಡ್ತದೆ, ಪರಮಾನಂದದ ಪ್ರಾಪ್ತಿಯನ್ನು ನಿನಗೆ ತಂದು ಕೊಡ್ತದೆ. ಅದರ ವಿನಃ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವಿಲ್ಲದೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸದೆ ನಿನಗೇನಾಗೋದಿಲ್ಲ ಅಂತ ಕೇಳಿದರೆ ಸದ್ಗತಿ ಮೋಕ್ಷ ಅನ್ನುವಂಥದ್ದು ಆಗೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಹೇಳುತ್ತಾ ಇದರೊಳಗೆ ಎರಡು ರೀತಿ ವಿಚಾರಗಳನ್ನು ತಿಳಿಸ್ಕೊಂಡು ಬರ್ತಕ್ಕಂಥವರಾಗ. ದೃಢಜ್ಞಾನ ಮಾಡಿಕೊಂಡು ಪುಣ್ಯಾತ್ಮನ ಇರುವೆ ಹಂಗಿರ್ತದೆ, ಜ್ಞಾನ ಮಾಡಿಕೊಳ್ಳಲಾರದೆ ಬರೀ ಬಾಯಿ ಮಾತಿನಿಂದ ಮಾತಾಡುವವನ ಅವನ ವಿಚಾರಗಳು ಹೆಂಗೆ ಇರ್ತಾವು ಅನ್ನೋದ್ರ ಬಗ್ಗೆ ಪ್ರಥಮ ನುಡಿಯಿಂದ ನಿನ್ನೆ 4 ಮಾತನ್ನು ಹೇಳ್ಕೊಂಡು ಬಂದರು. ಏನು ಅಂತ ಕೇಳಿದರೆ ಹಿತವಿದ ಹಿತವೆಂಬ ತಿಳಿವಂತೆ ಇದು ಹಿತ ಇದು ಅಹಿತವಾದದ್ದನ್ನು ತಿಳಿದನಂತ ಮತ್ತು ವಿಷಯಾಭಿವೃದ್ಧಿಯಂತೆ ಇದಂತ ತಿಳುವಳಿಕಪ್ಪ. ಹಿತ ಅಹಿತವಾದದ್ದನ್ನು ತಿಳಿದ ನಂತರ ಇದು ಅಮೃತ ಇದು ವಿಷ ಅಂತ ತಿಳಿದ ನಂತರ ಅಮೃತವನ್ನು ಬಿಟ್ಟು ವಿಷಾಣ ಸೇವನೆ ಮಾಡ್ತಾನೋ ಅಂತ ಇದಕ್ಕೆ ತಿಳುವಳಿಕೆಂತೀರೇನು? ಈಗ ಸಾಧಕನ ಮುಂದೆ ಶ್ರೇಯಶ್ಚ ಪ್ರೇಯಶ್ಚ ಅಂತ 2 ವಸ್ತುಗಳನ್ನು ಮುಂದಿಟ್ಟರು. ಒಂದು ಶ್ರೇಯಸ್ಸಾಗಲ್ಪಟ್ಟಂಥದ್ದು, ಇನ್ನೊಂದು ಪ್ರೇಯಸ್ಸಾಗಲ್ಪಟ್ಟಂಥದ್ದು.
ಒಂದು ಇಂದ್ರಿಯಗಳಿಂದ ಕೂಡಿ ವಿಷಯಗಳನ್ನು ಭೋಗಿಸಿ ವಿಷಯಾನಂದಗಳನ್ನು ಹೊಂದುವಂಥದ್ದು ಒಂದು ಸುಖ. ಇಂದ್ರಿಯಗಳು ಇಲ್ಲ, ವಿಷಯಗಳು ಇಲ್ಲ, ನಿರ್ವಿಷಯಾನಂದ, ಅತೀಂದ್ರಿಯಾನಂದ, ಇದು ಒಂದು ಸುಖ. ಅತೀಂದ್ರಿಯ ಸುಖ ಏನಿರ್ತದೆ ಅಂತ ಕೇಳಿದ್ರೆ ನಿತ್ಯ ಇರ್ತದೆ, ಇಂದ್ರಿಯಜನ್ಯ ಸುಖ ಅನಿತ್ಯ ಇರ್ತದೆ. ಇದು ನಿತ್ಯ, ಇದು ಅನಿತ್ಯ, ಅಥವಾ ಇದು ಹಿತ, ಇದು ಅಹಿತ ಅಂತ ತಿಳುವಳಿಕೆ ಮಾಡಿಕೊಂಡದಾನಂತ. ಮತ್ತು ವಿಷಯಗಳಲ್ಲಿ ಏನದಾನು ಅಂದ್ರೆ ಮತ್ತೆ ರತಿ ಅದಾನಂತ. ಇದು ಎಂಥ ತಿಳುವಳಿಕೆಪ್ಪ, ಇದನ್ನು ನಾವು ಅರಿಯವು. ಹಿತ ಅಹಿತವಾದದ್ದನ್ನು ವಿಭಾಗಿಸಿ ತಿಳಿದ ನಂತರ ಮನುಷ್ಯ ಅಹಿತವಾದದ್ದನ್ನು ಬಿಟ್ಟು ಹಿತವಾದದ್ದರಲ್ಲಿಯೇ ತನ್ನ ವೃತ್ತಿಯನ್ನು ಏನು ರತಿ ಮಾಡ್ತಾನೋ. ಹಿತವಸ್ತು ಯಾವುದು ಅಂದರೆ ಆತ್ಮವಸ್ತು, ಅಹಿತ ವಸ್ತು ಯಾವುದು? ಅನಾತ್ಮ ವಸ್ತು. ಅನಾತ್ಮ ವಸ್ತು ಯಾರಿಗಾದರೂ ಅಹಿತವನ್ನು ಉಂಟು ಮಾಡೋದನ್ನು ಮೊದಲು ಹೇಳ್ಕೊಂಬಂದರು. ಈ ಜಗತ್ತಿನನ್ನು ನಿರ್ಮಾಣ ಮಾಡುವಾಗ ಪರಮಾತ್ಮ ಹಿತ ಅಹಿತ ಎರಡನ್ನು ಕೂಡೇ ನಿರ್ಮಾಣ ಮಾಡಿದ, ಕೂಡೇ ನೇಮಿಸಿದ. ಹಿತ ಅಹಿತವೆಂಬೆರಡನು, ಒಂದು ಹಿತವಾದದ್ದದ, ಒಂದು ಅಹಿತವಾದದ್ದದ. ಹಿತವಾದದ್ದು ಯಾವುದು ಅಂತಂದರೆ ನಾಮ ರೂಪ, ಇದು ಅಹಿತವಾದದ್ದು. ಹಿತವಾದದ್ದು ಯಾವುದು ಅಂತಂದರೆ ಅಸ್ಥಿಭಾತಿ ಪ್ರಿಯ ಆತ್ಮ, ಇದು ಹಿತವಾದದ್ದು. ನಾಮ ರೂಪಗಳನ್ನು ಬಾಧಿಸಿ ನಾಮರೂಪಗಳಿಗೆ ಆಧಾರವಾಗಿರತಕ್ಕಂಥ ಅಸ್ಥಿಭಾತಿ ಪ್ರಿಯ ಆತ್ಮನೇ ಹಿತಕರ ಅಂತ ತಿಳಿದು ಅದರಲ್ಲಿ ನಿನ್ನ ಪ್ರೀತಿ ನಿನ್ನ ರತಿ ಇತ್ತು ಅಂತಂದರೆ ಇದು ನಿನ್ನ ನಿಜವಾದ ತಿಳುವಳಿಕೆಪ್ಪ. ಇದನ್ನು ಬಿಟ್ಟು ಹಿತ ಅಹಿತವಾದದ್ದನ್ನು ತಿಳಿದಾನಂತ ಮತ್ತು ವಿಷಯಗಳಲ್ಲಿಯೇ ರತಿ ಅದಾನಂತ. ಇದೆಂಥ ತಿಳುವಳಿಕೆ, ಇದನ್ನು ನಾವು ಅರಿಯವು. ಶಮೆಯಂತೆ ಮನ ಮರುಕವಂತೆ. ಶಮ ಅಂತಂದರೆ ಮನೋನಿಗ್ರಹ. ಮನಸ್ಸನ್ನು ಆತ್ಮಸಂಸ್ಥಿತ ಮನಃ, ಆತ್ಮನಲ್ಲಿ ಸ್ಥಿತ ಮಾಡಲ್ಪಟ್ಟಂಥ ಪುಣ್ಯಪುರುಷ, ಆ ಪುಣ್ಯಾತ್ಮನಂಥ ಶಾಂತಿನ ಜಗತ್ತಿನೊಳಗೆ ಇನ್ಯಾರಿಗೂ ಇಲ್ಲ ಅಂತ ನೀನು ಹೇಳ್ಕೊಂಬಂದು. ಯಾರ ಮನ ಆತ್ಮಸಂಸ್ಥಿತ ಆಗಿದೆಯೋ, ಶಮಧಮಾದಿ ಸುಸಂಸ್ಕೃತ ಮನಃ ಆತ್ಮದರ್ಶೇನ ಕರಣಂ. ಶಮಧಮಾದಿ ಸುಸಂಸ್ಕೃತವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸು ಆತ್ಮನಲ್ಲಿ ಸ್ಥಿತ ಆಗಿತ್ತು ಅಂತಂದರೆ ಆತ್ಮನಲ್ಲಿ ಸ್ಥಿತ ಮಾಡಿದ ಪುಣ್ಯ ಪುರುಷನ ಶಾಂತಿ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ಶಮೆಯಿಂದ ಮುಕುತಿ ಸಾಧನ ಪೆರತುಂಟೆ. ಶಮಾಗುಣ ಒಂದು ನಿನಗೆ ಸಾಧ್ಯ ಆಯಿತು ಅಂತಂದ್ರೆ ನಿನ್ನ ಜಗತ್ತಿನೊಳಗೆ ಆ ಶಾಂತಿ ಮುಂದೆ ಇನ್ನು ಯಾವ ಶಾಂತಿಗಳು ಇಲ್ಲ. ಚಂದಿರನ ಶಾಂತಿ, ಆ ಚಂದಿರನ ಶಾಂತಿಯನ್ನು ಮರೆಸುವಂಥ ಶಾಂತಿ ನಿನಗೆ ಪ್ರಾಪ್ತ ಆಗ್ತದೆ. ಇಂಥ ಶಮೆಯಂತೆ ಮತ್ತು ಮನ ಮರುಗುತ್ತದೆ. ಇದೆಂಥ ಶಮಪ. ಶಮಾಗುಣ ಪ್ರಾಪ್ತಿ ಮಾಡಿಕೊಂಡ ನಂತರ ಮನಸ್ಸಿನೊಳಗೆ ಏನು ಬರಬಾರ್ದು ಅಂತಂದರೆ ಇವು ಮೂರು ಬರಬಾರ್ದು. ಯಾವು? ಬೇಕನ್ನುವುದಿಲ್ಲ, ಬೇಡನ್ನುವುದಿಲ್ಲ, ಬೇಕು ಬೇಡು ಅನ್ನುವ ಎಲ್ಲ ಭಾವನೆಗಳನ್ನು ತೆಗೆದು ಆವಲ್ಲಿ ನಿಶ್ಚಿಂತವಾಗಿ ಹೋದು. ಅದೀಗ ಬ್ರಹ್ಮಜ್ಞಾನ. ಮನ ಅದರ ಬಗ್ಗೆ ಮರಗಬಾರದು. ಹಿಂದೆ ಆಗಿ ಹೋಗಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಮನ ಮರಗುತ್ತಿತ್ತು ಅಂತಂದರೆ ಅದೆಂಥ ಶಾಂತಿ, ಅದೆಂಥ ಜ್ಞಾನ ಅಂತಾರೆ ಮಹಾತ್ಮರು. ಚನ್ನಬಸವಣ್ಣ ತನ್ನ ವಚನದಲ್ಲಿ ಬರೀತಾನೆ, ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿ ಹೋದು ಅದೀಗ ಬ್ರಹ್ಮಜ್ಞಾನ. ಯಾವ ಪುಣ್ಯಾತ್ಮನ ಅಂತಃಕರಣದಲ್ಲಿ ಮೊದಲು ಪ್ರಪಂಚ ಅವನ ಮನದೊಳಗೆ ಏನು ಮಾಡಿತ್ತು ಅಂದರೆ ಮೆಟ್ಟು ಮಾಡ್ಕೊಂಡು ಕುಂತಿತ್ತು. ಸಮಸ್ತ ಪ್ರಪಂಚದ ವಾಸನೆ ಎಲ್ಲ ಎಲ್ಲಿತ್ತು ಅಂತಂದ್ರೆ ಮನಸ್ಸಿನೊಳಗೆ ಮೆಟ್ಟು ಮಾಡ್ಕೊಂಡು ಕುಂತಿತ್ತು. ಈಗ ಜ್ಞಾನದ್ವಾರ ಏನಾಗಿದೆ ಅಂತಂದರೆ ಅವನ ಅಂತಃಕರಣದಲ್ಲಿ ಅವನ ಮನದಲ್ಲಿ ಇರತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದು ಏನಾಗಿದೆ ಅಂತ ಕೇಳಿದ್ರೆ ಸಂಪೂರ್ಣ ಪ್ರಪಂಚ ನಿವೃತ್ತಿಯಾಗಿ ಹೋಗ್ಬಿಟ್ಟು ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದು ಅದೀಗ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನ ಆದ ನಂತರ ಆವಲ್ಲಿ ಕೇವಲ ನಿಶ್ಚಿಂತವಾಗುವುದು ಅದೀಗ ಬ್ರಹ್ಮಜ್ಞಾನ. ಅವನಲ್ಲಿ ಏನಾಗಿದೆ ಅಂತಂದರೆ ನಿಶ್ಚಿಂತನಾಗಿದೆ. ಯಾವುದರ ಬಗ್ಗೆ ಚಿಂತೆ ಇಲ್ಲ, ಯಾವುದರ ಬಗ್ಗೆ ಮನ ಮರ್ಕೋದಿಲ್ಲ. ಕಳೆದುದನ್ನೊಂದಂ
ನೆನೆವವನಲ್ಲ, ಬಂದುದ ನಹುದಲ್ಲೆಂಬುವನಲ್ಲ, ಮುಂದಹನೊಂದಂ ಬಯಸುವನಲ್ಲ, ತಿಳಿಯದರೆ ಮನಮಂ ತನಗಿಲ್ಲ. ತತ್ವಜ್ಞಾನಿ ಮನಸ್ಸನ ಏನಾಗಿದೆ ಅಂತ ಕೇಳಿದರೆ ಅಮನಸ್ಕಾಗಿ ಹೋಗಿಬಿಟ್ಟರೆ ಪಳ್ಳಿ ಮರುಗುತ್ತದ ಅಂತಂದರೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆವಲ್ಲಿ ನಿಶ್ಚಿಂತವಾಗಿರುವುದು ಅದೀಗ ಬ್ರಹ್ಮಜ್ಞಾನ. ಆವಲ್ಲಿ ತಾನೆಂಬ ತೋರಿಕೆ ಹುಟ್ಟದಿರುವುದೇ ಅದೀಗ ಬ್ರಹ್ಮಜ್ಞಾನ. ಯಾವನ ಅಂತಃಕರಣದಲ್ಲಿ ನಾನು 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 ಅನ್ನುವ ಈ ಅಹಂ ಸ್ಫೂರ್ತಿ ಅಡಿಗೆ ಈಗ ನಾನು ಅನ್ನುವುದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಆನೆಂಬುದು ಅದರರ್ಥವೇನೆಂದು ನಿಗಮಾನುಮಾನವಿಡಿದು ವಿಚಾರಿಸೆ ಜ್ಞಾನ ನಿಧಿ ಶಂಭುಲಿಂಗ ಆನಾಗಿ ಸುಖದೊಳಿಹುದ ಏನೆಂದು ಪೇಳುವೆನೋ ಪರಮಾನಂದ. ಈ ಅನುಭೂತಿಯನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮನಿಗೆ ಮರುಕಾದಿಗಳಿರುವುದಿಲ್ಲ. ಅದಕ್ಕಾಗಿ ಆವಲ್ಲಿ ಕೂಡಲ ಚನ್ನ ಸಂಗಯನಲ್ಲದೆ ಪೆರತ್ತೊಂದೇನು ಅರಿಯದಿಹುದೇ. ಇನ್ನೊಂದು ಅವನ ದೃಷ್ಟಿಯೊಳಗೆ ಒಂದೊಂದು ವಸ್ತುನ ಇಲ್ಲ. ಯಾಕಂತ ಕೇಳಿದರೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಒಂದು ಬ್ರಹ್ಮ ವಸ್ತುವಿನ ಹೊರತು ಮತ್ತೊಂದು ನನ್ನ ಹೊರತು ಇನ್ನೊಂದು ಏನು ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮನಿಗೆ ಮನಸ್ಸು ಮರುಗ್ತದ ಅಂತಂದರೆ, ಮನಸ್ಸು ಏನಾದರೂ ಒಂದು ಚಿಂತಿಸ್ತದ ಅಂತಂದರೆ ಇದೆಂಥದಪ್ಪ, ಇದನ್ನು ನಾವು ಅರಿಯೇವು. ಎರಡು ಮಾತು ಹೇಳಿ, ಮೃತ ಸುಕೃತವಂತೆ ದೇವತೆಗಳಿಂದ ಸ್ತುತಿ ಮಾಡಿಸಿಕೊಳ್ಳುವಂಥ ಪುಣ್ಯವಂತಂತ ಸದುಗತಿ ಕಡೆ ಮುಖಾನ ಇಲ್ಲಂತ. ಇವನ್ನ ದೇವತೆಗಳು ಸ್ತುತಿ ಮಾಡಕತ್ತಿದಾರಂತ, ಅಂಥ ಪುಣ್ಯ ಸಂಪಾದನೆ ಮಾಡಿದಾರಂತ. ಇಂಥ ಪುಣ್ಯ ಸಂಪಾದನೆ ಮಾಡಿದಾರ ಕರೆ, ಆದರೂ ಏನಿಲ್ಲ, ಸದ್ಗತಿ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕವಾದ ಮೋಕ್ಷವನ್ನು ಹೊಂದಬೇಕು ಅನ್ನುವಂಥ ಇಚ್ಛಾನ ಬೈಕನೇ ಇಲ್ಲಂತ. ಇದೆಂಥ ಸುಕೃತಪ್ಪ. ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ. ಸುಕೃತಿ ಆದ ನಂತರ ಸುಕೃತಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಬಳಿಕ ಭವದಲು ಸುಕೃತವನೇಕ ಫಲಿಸಲು ಪುರುಷಂಗವುದು ವಿವೇಕ. ಅವನೀ ಭವ ದುಃಖಗಳ ನೋಡಿ ಅವನೆಲ್ಲವನ್ನತಿಗಳಿದೀಡಾಡಿ ದುಃಖದ ಕಾಟಕ್ಕಂದದಿ ಬಾಡಿ ದುಃಖಂ ಬೆರೆಸದ ಸುಖಮಂ ಮೋಡಿ. ದುಃಖಂ ಬೆರೆಸದ ಸುಖ ಯಾವುದದ ಆ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಈ ಸದ್ಗತಿ ಇಚ್ಛೆ ಮನುಷ್ಯನ ಹುಟ್ಟಿತು ಅಂತಂದರೆ ಇವು ಸುಕೃತಿಪ. ಈ ಜಗತ್ತಿನೊಳಗೆ ನಿಜವಾದ ಸುಕೃತಿ ಯಾರು ಅಂತ ಕೇಳಿದರೆ, ಮೋಕ್ಷವನ್ನು ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಯಾವ ಪುಣ್ಯಾತ್ಮನ ಹೃದಯದಲ್ಲಿ ಉದಯ ಆಗೈತೋ ಅವನೇ ನಿಜವಾದ ಸುಕೃತಿ. ಅವನು ಬಿಟ್ಟು ಉಳಿದವರೆಲ್ಲ ಪುಣ್ಯಾತ್ಮರು ಆವಂತರು ಈವಂತರು ಅಂತಾರಲ್ಲ, ಅವ್ರು ಮತ್ತೆ ಜನ್ಮ ಮರಣಗಳ ಕಟ್ಟೊಳಗೆ ಸಿಕ್ಕವರ ಹೊರತಾಗಿ ಉರುಪುಣ್ಯವನ್ನು ಮಾಡಿ ಸ್ವರ್ಗವನೇರಿ ಕುರುಭೋಗವನ್ನು ಅನುಭವಿಸಿ ಮರಳಿ ಮರ್ತ್ಯಕ್ಕೆ ಬಂದು ಬಳಲಿ ಬಾಯಾಡ್ತಾ ತಿರುಗತಕ್ಕಂಥವ್ರೆಲ್ಲರೂ ನಿಜವಾದ ಸುಕೃತಿಗಳು ಅಂತಂದರೆ ಇವರು ನಿಜವಾದ ಸುಕೃತಿಗಳಲ್ಲ. ಮರಳಿ ಮರ್ತ್ಯಕ್ಕೆ ಬಂದು ಬಳಲಿ ಬಾಯಾರದೆ ಸ್ಥಿರಮುಕ್ತನಾಗುವಂತ ಕರೆದು ಬೋಧಿಸಿದಂಥ ಪರಮದಯಾನಿದೆ ಅಂತ. ಇದನ್ನೇನು ಮಾಡ್ತೀವೋ ಹುಟ್ಟು ಸಾವುಗಳ ಕತ್ತಳೆ. ಈ ಪುಣ್ಯ ಒಂದು ರೀತಿಯಿಂದ ಪಾಪ ಅಂತ ತಿಳ್ಕೊ. ಯಾವ ಪುಣ್ಯ? ಮೋಕ್ಷವನ್ನು ಹೊಂದತಕ್ಕಂಥ ಈ ಸದ್ಗತಿಯ ಆಸೆ, ಈ ಪುಣ್ಯ ಐತಲ್ಲ, ನಿಷ್ಕಾಮ ಪುಣ್ಯ. ಇದನ್ನು ಬಿಟ್ಟು ಉಳಿದದ್ದು ಯಾವ ಪುಣ್ಯಗಳಲ್ಲ ಅಂದರೂ ಅವು ಮತ್ತೊಂದು ರೀತಿ ಅದನ್ನು ಎದುರಾಗ ಗಣನೆ ಮಾಡಿದಾರು ಅಂತಂದರೆ ಪಾಪದಾಗ ಗಣನೆ ಮಾಡಿದ್ದಾರೆ. ಯಾಕೆ ಪಾಪದಾಗ ಗಣನೆ ಮಾಡಿದಾರು ಅಂತಂದರೆ, ಪಾಪ ಏನು ಮಾಡ್ತದೆ ಅಂತಂದರೆ, ಎಲ್ಲಿ ಪಾಪ ಪುಣ್ಯ ಇರ್ತದೆ ಅಲ್ಲಿ ಜನ್ಮ ಮರಣಗಳದಾವು. ಮತ್ತು ಜನ್ಮ ಮರಣ ದುಃಖವನ್ನು ಕೊಡ್ತೈತಿಲ್ಲೋ. ಜನ್ಮ ಮರಣಗಳು ದುಃಖ ಕೊಡ್ತಾವೆ, ಪಾಪನ ದುಃಖ ಕೊಡ್ತೈತಿ ಅಂದ್ಬಿಟ್ಟಿಗೆ, ಮತ್ತು ಜನ್ಮಗಳು ದುಃಖ ಆಗುತ್ತಾವೆ. ಅದನ್ನು ಪಾಪದಲ್ಲಿ ಗಣನೆ ಮಾಡಿದ್ದಾರೆ. ನಿಜವಾದ ಸುಕೃತಿ ಯಾರು ಅಂತಂದರೆ, ಸದುಗತಿ ಆಸೆಯನ್ನು ಯಾವ ನಿಜವಾಗಿ ಮಾಡುತ್ತಾನೆಯೋ ಅವನೇ ನಿಜವಾದ ಸುಕೃತಿ ಅಂತ ತಿಳ್ಕೊಂಡು ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ ಶ್ರುತಿಯೋಳು ಒಲವಂತೆ. ಶಾಸ್ತ್ರಗಳ ಮೇಲೆ ಬಹಳ ಪ್ರೀತಿದಾನಂತ, ಶಾಸ್ತ್ರಗಳನ್ನ ಕೇಳ್ತಾನಂತ, ಶಾಸ್ತ್ರಗಳನ್ನ ಓದುತ್ತಾನಂತ. ಗುರುಮತರಹಿತವಂತೆ, ಗುರು ಸಂಪ್ರದಾಯವನ್ನು ಬಿಟ್ಟು ತನಗೆ ತಿಳಿದಂಗ ಏನೋ ಏನೋ ಮಾಡ್ಕೊಂಡು ಹೊಂಟದಾನಂತ. ಇದೆಂಥ ತಿಳುವಳಿಕೆ ಒಪ್ಪ ಅಂತಾರೆ ಅವರು. ಇದೆಂಥ ತಿಳುವಳಿಕೆ, ಇದನ್ನು ನಾವು ಅರಿಯವು.
ಇಲ್ಲೊಂದು ಮಾತು ನಿಮಗೆ ಶಂಕರ ಭಗವತ್ಪಾದಾಚಾರ್ಯ ಹೇಳಿದ ಒಂದು ಮಾತನ್ನು ಇಲ್ಲಿ ನಾನು ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಬ್ರಹ್ಮನಿಷ್ಠತ್ವ ಜೀವನ್ಮುಕ್ತಿ ವಿಲಕ್ಷಣಾನಂದ ಯಾರಿಗೆ ಪ್ರಾಪ್ತಿಯಾಗ್ತದ ಅಂತ ಕೇಳಿದರೆ ಗುರು ಪರಂಪರಾರಹಿತಾನಾಂ ಅಶ್ರುತ ವೇದಾಂತ ವಾಕ್ಯಾನಾಂ ಸಮ್ಯಗ್ ಪ್ರಮಾಣೇಶು ಪ್ರಮಾಣಾನಾಂ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧೀನಾಂ ಬ್ರಹ್ಮನಿಷ್ಠತ್ವ ದುಸ್ಸಂಪಾದ್ಯ ಏವ ಅಂತ ಬರೀತಾರೆ ಶಂಕರ ಭಗವತ್ಪಾದಾಚಾರ್ಯ. ಏನಿದರ ಅಭಿಪ್ರಾಯ ಅಂತ ಕೇಳಿದರೆ ಗುರು ಪರಂಪರಾರಹಿತಾನಾಂ, ಗುರು ಪರಂಪರೆಯಿಂದ ರಹಿತನಾಗಬಾರದು, ಗುರು ಪರಂಪರೆ ಸಹಿತನಾಗಿರಬೇಕು. ತನ್ನ ಗುರು ಪರಂಪರೆ, ನೀ ಎಲ್ಲ ಗುರುಗಳನ್ನು, ಎಲ್ಲ ಮತಗಳನ್ನು, ಎಲ್ಲ ಸಂಪ್ರದಾಯವನ್ನು ಪ್ರೀತಿ ಮಾಡು, ಅವುಗಳನ್ನ ದ್ವೇಷ ಮಾಡಬೇಡ, ಅವುಗಳಲ್ಲಿ ನಿನ್ನ ಪ್ರೀತಿ ಇರಲಿ. ಆದ್ರೆ ಅನುಕರಣ ಏನಿರಲಿ ಅಂದರೆ ನಿನ್ನ ಗುರು ನಿನ್ನ ಸಂಪ್ರದಾಯದಲ್ಲಿ ಅನುಕರಣ ಇರಲಿ. ಗುರು ಪರಂಪರಾ ರಹಿತಾನಾಂ, ನೀನು ನಿನ್ನ ಗುರು ಪರಂಪರೆಯಿಂದ ರಹಿತನಾಗಿ ಇವ್ರಿಗಿಂತ ಅವ್ರು ಭಾಳ ಚಲೋ ಅದಾರ, ಅವ್ರಿಗಿಂತ ಅವ್ರು ಭಾಳ ಚಲೋ ಅದಾರ ಅಂತ ಇವ್ರನ್ನ ಬಿಟ್ಟು ಅವ್ರನ್ನ ಹಿಡಿದು, ಅವ್ರನ್ನ ಬಿಟ್ಟು ಇವ್ರನ್ನ ಹಿಡಿದು ಅಂತಂದರೆ ನಿನ್ನ ಮನಸ್ಸೇನಾಗೋದಿಲ್ಲ ಅಂತಂದರೆ ಗಟ್ಟಿಗೊಳ್ಳೋದಿಲ್ಲ. ಅದಕ್ಕೆ ಗುರು ಪರಂಪರಾ ಸಹಿತಾನಾಂ, ಗುರು ಪರಂಪರೆಯಿಂದ ಸಹಿತನಾಗಿರಬೇಕು, ರಹಿತನಾಗಬಾರದು. ಒಂದು ಮಾತು. ಎರಡನೇ ಮಾತು ಬರೀತಾರೆ, ಗುರು ಪರಂಪರ ಸಹಿತ ಏನೋ ಅದೇ ಖರೆ, ಗುರು ಪರಂಪರ ಸಹಿತ ಇದ್ದ ಮುಂದಿನ ಮಾತು ಬರೀ ಗುರು ಪರಂಪರಾ ರಹಿತಾನಾಂ ಅಶ್ರುತ ವೇದಾಂತ ವಾಕ್ಯಾನಾಂ. ಶ್ರುತ ಅಂದ್ರೆ ಕೇಳುವುದು, ಅಶ್ರುತ ಅಂದ್ರೆ ಕೇಳದೇ ಇರುವುದು. ಗುರುಗಳ ಹತ್ಯೆಗೆ ಕರೆ ವೇದಾಂತ ವಿಚಾರಗಳನ್ನು, ಆ ವಾಕ್ಯಗಳನ್ನ ಕೇಳದೇ ಇದ್ದಿ ಅಂತಂದರೆ ಅದರಿಂದಲೂ ಜ್ಞಾನ ಆಗೋದಿಲ್ಲ. ಗುರುಗಳ ಮುಖಾಂತರ ತತ್ವಮಸಿ ಮಹಾವಾಕ್ಯಾದಿಗಳ ವಿಚಾರವನ್ನು ಕೇಳಬೇಕು. ಅವರು ನೀ ಕೇಳಿದಾಗ ನಿನಗೆ ಹೇಳಬೇಕು, ನಿನಗೆ ಹೇಳಿ ನಿನ್ನ ಸಂಶಯ ಕಳಿಬೇಕು ಅಂದ್ರೆ ಗುರುಗಳವರು. ಮತ್ತು ಸುಮ್ಮನೆ ಗುರು ಅಂತ ಮಾತ್ರ ನಿನ್ನ ಹೇಳಿದ್ರಲ್ಲ, ಬೋಧವೆಂದರೆ ಕರ್ಣವನೂದಿ ಮಂತ್ರ ಹೇಳಿದ್ದು ಬೋಧವೇ, ಅಲ್ಲಲ್ಲ ಬೋಧವಲ್ಲ. ಬೋಧವೆಂದರೆ ನೀನೇ ತನುತ್ರಯ ಸಾಕ್ಷಿ ಪರವಸ್ತು ಎಂಬುದದೇ ಬೋಧನೋಣ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಬೋಧ ಅಂದರೆ ಈ ತನುತ್ರಯಗಳಿಗೆ ಅವಸ್ಥಾತ್ರಯ ಸಾಕ್ಷಿಯಾದ ಪರಬ್ರಹ್ಮ ವಸ್ತು ನೀ ಅದಿ ಅಂತ ತಿಳ್ಕೊಂಡು ಈ ರೀತಿ ಅಭೇದ ಜ್ಞಾನವನ್ನು ಉಪದೇಶ ಮಾಡಿ ನಮ್ಮನ್ನು ಗಟ್ಟಿಗೊಳಿಸೋರು ಏನದಾರ ಗುರುಗಳ. ಅಂಥ ಗುರುಗಳಿಂದ ನೀ ಏನು ಮಾಡಬೇಕು ಅಂತ ಕೇಳಿದರೆ ಅಶ್ರುತ ವೇದಾಂತ ವಾಕ್ಯಾನ. ಅಶ್ರುತ ಅಂದರೆ ಕೇಳದೇ ಇರಬಾರದು, ಕೇಳಬೇಕು. ವೇದಾಂತ ವಾಕ್ಯಗಳನ್ನ ಕೇಳ್ತಾ ಇರಬೇಕು. ಇನ್ನು ವೇದಾಂತ ವಾಕ್ಯಗಳನ್ನ ಕೇಳ್ತಾ ಇದ್ದಕ್ಕರೆ ಆವಾಂತರ ವಾಕ್ಯಗಳು, ಮಹಾವಾಕ್ಯಗಳು ಅಂತ ಎರಡದವು. ಆವಾಂತರ ವಾಕ್ಯಗಳು ಅಂತಂದರೆ ಜೀವನ ಸ್ವರೂಪವನ್ನು, ಈಶ್ವರನ ಸ್ವರೂಪವನ್ನು, ಪರಬ್ರಹ್ಮ ಸ್ವರೂಪವನ್ನು ಬೇರೆ ಬೇರೆ ಹೇಳ್ತಕ್ಕಂಥ ವಾಕ್ಯಗಳು ಆವಾಂತರ ವಾಕ್ಯಗಳು. ಇಂಥ ವಾಕ್ಯಗಳನ್ನ ಎಷ್ಟು ಜನ್ಮ ಎತ್ತಿ ಬಂದರೂ ಜ್ಞಾನ ಆಗೋದಿಲ್ಲ. ಇವಕ್ಕೆ ಆವಾಂತರ ವಾಕ್ಯಗಳಂತಾರೆ. ಇನ್ನು ಮಹಾವಾಕ್ಯಗಳು ಅಂತಂದರೆ ಜೀವ ಶಿವರ ಏಕತ್ವದ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ವಾಕ್ಯಗಳಿಗೆ ಮಹಾವಾಕ್ಯಗಳು ಅಂತ ಕರೀತಾರೆ. ಅಂಥ ಮಹಾವಾಕ್ಯಗಳನ್ನು ಸಮ್ಯಗ್ ಪ್ರಮಾಣೇಶು ಪ್ರಮಾಣನಾಂ, ಸಮ್ಯಗ್ ಪ್ರಮಾಣಗಳು ಅಂದರೆ ಯಥಾರ್ಥ ಶಿವಜೀವರ ಏಕತ್ವದ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಈ ಶ್ರುತಿ ಪ್ರಮಾಣಗಳನ್ನು ಗುರುಮುಖದಿಂದ ಇವನ್ನು ಕೇಳಬೇಕು. ಸಮ್ಯಗ್ ಪ್ರಮಾಣೇಶು ಪ್ರಮಾಣನಾಂ, ಯಥಾರ್ಥ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಈ ಶ್ರುತಿ ಪ್ರಮಾಣಗಳನ್ನು ಕೇಳಬೇಕು ಅಂತ ಹೇಳಿ ಮುಂದಿನ ಮಾತಾಡಿದ್ರು. ಸಮ್ಯಕ್ ಪ್ರಮಾಣಗಳನ್ನ ನೀವು ಕೇಳಕ್ಕೆ ಹಚ್ಚಿದಕ್ಕಾರೆ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧಿನ, ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧಿ ಇತ್ತು ಅಂತಂದರೆ ನಿನ್ನ ಆತ್ಮಾಕಾರ ವೃತ್ತಿನಿಂದ ಆಗೋದಿಲ್ಲ. ಸಂಪೂರ್ಣ ವಿಷಯಾಕಾರ ಬುದ್ಧಿ ಅನ್ನುವಂಥದ್ದನ್ನು ಕಳ್ಕೊಂಡು ಇಲ್ಲೇನು ಮಾಡಬೇಕು ಅಂತಂದರೆ ನೀ ಶ್ರವಣ ಮಾಡಿದೆ ಅಂದರೆ ಶ್ರವಣ ಮಾಡುವ ಕಾಲಕ್ಕೆ ನಿನಗೇನಾಗ್ತದೆ ಅಂತಂದರೆ ಶ್ರವಣಕ್ಕೆ ಸಮಾಧಿ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆ ಅನುಭವ ಮಾಯಾವರಣವಿಲ್ಲದ ಅನುಭವ ಅಂತ ಹೇಳಕತ್ತಾರೆ ಇಲ್ಲಿ. ಆ ಮಾಯೆಯ ಆವರಣ ಇಲ್ಲದೆ ಇರತಕ್ಕಂತಹ ಅನುಭವದ ಸುಖದ ಸುಧೆ ಈ ಶ್ರವಣ ಮಾಡುವ ಕಾಲಕ್ಕೆ ನಿನ್ನ ಅನುಭವಕ್ಕೆ ಬರ್ತದೆ. ಅದಕ್ಕೆ ಅತ್ಯಂತ ವೈರ ವಿಷಯಾಸಕ್ತ ಬುದ್ಧಿನಾಂ ಬ್ರಹ್ಮನಿಷ್ಠತ್ವದ ಸುಖ ಏವ. ಇವರಿಗೇನಾಗ್ತದೆ ಅಂತ ಕೇಳಿದರೆ ಏನಿರಬೇಕು? ಗುರು ಪರಂಪರಾ ಸಹಿತ ಇರಬೇಕು,
ಶ್ರುತಿ ಪ್ರಮಾಣಗಳನ್ನ ಕೇಳ್ತಾ ಇರಬೇಕು. ಅದರೊಳಗೆ ಸಮ್ಯಕ್ ಪ್ರಮಾಣಗಳನ್ನ ಕೇಳ್ತಾ ಇರಬೇಕು. ಕೇಳುವಾಗ ಬೈರು ವಿಷಯಾಸಕ್ತ ಬುದ್ಧಿಯನ್ನು ಕೆಡಿಸಿಕೊಂಡಿರಬೇಕು. ಇಂಥವ್ರಿಗೆ ಏನಾಗ್ತದೆ, ಬ್ರಹ್ಮನಿಷ್ಠತ್ವ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ. ಇದನ್ನು ಬಿಟ್ಟು ಗುರು ಪರಂಪರಾ ರಹಿತನಾಗಿ ಸಮ್ಯಕ್ ಪ್ರಮಾಣಗಳನ್ನು ಕೇಳಲಾರದೆ, ವೇದಾಂತ ವಾಕ್ಯಗಳನ್ನು ಕೇಳಲಾರದೆ, ಬಹಿರ್ಮುಖ ವೃತ್ತಿ ಉಳ್ಳವನಾಗಿ ಎಲ್ಲೋ ಅಡ್ಡಾಡಿ ಮರಗಲ್ಲದ ಸ್ಥಳಗಳಲ್ಲಿ ಔಡಲ ಗಿಡವೇ ಮರವಾದಂತೆ ಅಂತ ತಿಳ್ಕೊಂಡು ನಿನಕ್ಕಿಂತ ಗೊತ್ತಿಲ್ಲದ ಮಂದಿ ಮುಂದೆ 4 ಮಾತು ನೀ ಹೇಳಿ ದೊಡ್ಡವಾಗಿ, ನಾ ಮುಕ್ತನಾದ್ನಿ, ನಾ ಜ್ಞಾನಿ ಆದ್ನಿ, ನಾ ಏನೋ ಆದ್ನಿ ಅಂತ ನೀ ಅಡ್ಡಾಡಿದಿ ಅಂತಂದರೆ ನಮ್ಮ ನಿನ್ನ ಹಾನಿ ನೀ ಮಾಡಿಕೊಳ್ತೀಪ. ಅದಕ್ಕೆ ನಾವು ಅರಿಯವೋ. ಇಂಥ ಜ್ಞಾನಿಗಳ ಇದು ಹೊಸ ಮೋಕ್ಷಪ ಅಂತಾರೆ ಅವರು. ನಾನು ಕೈವಲ್ಯ ಪಡೆದೆಂಬುದು ಹೊಸತು. ಇಂಥವರು ನಾವು ಮೋಕ್ಷವನ್ನು ಹೊಂದಿದೆ ಅನ್ನುವಂಥ ಈ ಮಾತ ಹೊಸದು ಅಂತ ತಿಳ್ಕೊಂಡು ಈ ಹಿಂದಿನ ಒಂದೇ ನುಡಿಯಿಂದ ಇಷ್ಟು ವಿಚಾರಗಳನ್ನು ತಿಳಿಸಿ ಇವತ್ತು ಹೇಳ್ತಾರೆ, ಅರಿವಂತೆ ದೇಹಾದಿಗಳನ್ನು ಬೇರಿಡದಂತೆ ಪರಬ್ರಹ್ಮದ ಅರು ಅಂತ ಸ್ವಸ್ವರೂಪದ ಅರು ಮಾಡಿಕೊಂಡದಾನಂತ. ಆದರೂ ಮತ್ತೇನು ಮಾಡಿದಾನು ಅಂತಂದರೆ ದೇಹಾದಿಗಳನ್ನು ಬೇರಿಡದಂತೆ ಸ್ವಸ್ವರೂಪದ ಅರು ಆಯಿತು ಅಂತಂದರೆ ಅವೇನು ಮಾಡಬೇಕು ಅಂತಂದರೆ ದೇಹತ್ರಯಗಳಿಗೆ ಏನಾಗಬೇಕು, ಸಾಕ್ಷಿ ಆಗಬೇಕು. ಹಿಂದೆ ಹೇಳ್ಕೊಂಬಂದಿಲ್ಲ, ಮುನ್ನಿನಂತೆ ಸಮರಸ ಎನ್ನು ಬೇಡ ಎಲೆ ತನುವೆ ನೀ ಅನ್ಯವೆನಗೆ. ಇಲ್ಲಿ ತನಕ ನಾನಂತ ತಿಳ್ಕೊಂಡಿದ್ನಿ. ನಾನಂತ ತಿಳ್ಕೊಂಡಿದ್ರ ಪರಿಸ್ಥಿತಿ ನನಗೇನಾಯ್ತು ಅಂತಂದ್ರೆ, ನಾನು ಎಷ್ಟು ಸಲ ತಿರ್ಗಾಕ್ ಹಚ್ಚಿದೋ ಲ್ಯಾಕ್ಕಿಲ್ದ ಸಲ ತಿರ್ಗಾಕ್ ಹಚ್ಚಿದಿ. ಈಗೇನು ಬೇಡ ಅಂದ್ರೆ ನಿನ್ನ ಸಮರಸ ಇನ್ನು ನನಗೆ ಬೇಡ. ನೀನ ಬೇರೆ, ನಾನ ಬೇರೆ. ಜ್ಞಾನಿ ಏನು ಮಾಡ್ತಾನೋ ಅಂತಂದರೆ ತನ್ನ ದೇಹವನ್ನು ಪರತನುವಿನಂತೆ ನೋಡುವಂಥ ದೃಷ್ಟಿ ಘಟಾದ್ಭಿನ್ನ ಘಟವನ್ನು ನೋಡುವಾತನು ಘಟಕ್ಕೇನದಾನು ಅಂತ ಕೇಳಿ ಘಟಾದೃಷ್ಟ ಘಟಾದ್ಭಿನ್ನ. ಘಟವನ್ನು ನೋಡತಕ್ಕಂಥ ತಾನು ಹೆಂಗೆ ಘಟಕ್ಕೆ ಭಿನ್ನದಾನೋ ಹಂಗೆ ತನ್ನ ದೇಹಾದಿಗಳನ್ನು ನೋಡತಕ್ಕಂಥ ತಾ ಏನದಾನು ಅಂತಂದ್ರೆ ದೇಹಕ್ಕೆ ಬೇರೆ ಇರತಕ್ಕಂತಹ ಅನುರೂಪ ಅಂದರೆ ಚೇತನ ರೂಪನಾಗಲ್ಪಟ್ಟಂಥ ಆತ್ಮನೇ ನಾನು ಅನ್ನುವಂಥ ಈ ತಿಳುವಳಿಕೆ ಆಗ್ಯದ ಅಂತ. ಮತ್ತು ದೇಹಾದಿಗಳನ್ನು ಬೇರಿಡದಂತೆ ಇದಂಥ ತಿಳುವಳಿಕೆಪ್ಪ. ಪರಬ್ರಹ್ಮ ವಸ್ತು ನಾನು ಅಂದ ನಂತರ ಉಪಾಧಿ ಧರ್ಮಗಳನ್ನೆಲ್ಲ ಏನಾಡಬೇಕು ಅಂತ ಕೇಳಿದ್ರೆ ಉಪಾಧಿಗಳನ್ನು ಈಡಾಡದೆ ಎಲ್ಲ ಉಪಾಧಿಗಳು ಏನಾದವು ಅಂತ ಕೇಳಿದ್ರೆ ಇವನು ಕೈ ಬಿಟ್ಟು ಹಾದು. ಇದು ನಿಜವಾದ ತಿಳುವಳಿಕೆ. ಮತ್ತು ಇದನ್ನು ಬಿಟ್ಟು ಪರಬ್ರಹ್ಮ ವಸ್ತು ನಾನು ಅಂತ ತಿಳ್ಕೊಂಡದಾನಂತ ಮತ್ತು ದೇಹಾದಿಗಳನ್ನು ಬೇರೆ ಹಿಡದಂತೆ ಮತ್ತು ಅವನು ಕಪಿಮುಷ್ಟಿಯಾಗಿ ಹಿಡ್ಕೊಂಡ ಕುಂತದಾನಂತ. ಇದಂತ ತಿಳುವಳಿಕಪ್ಪ ಅಂತ. ನೆರೆತಿದದ್ವಯವಂತೆ ಜೀವತ್ವವಂತೆ ಶ್ರೇಷ್ಠವಾಗಲ್ಪಟ್ಟಂತಹ ಚೆನ್ನಾಗಿ ಎರಡಿಲ್ಲದೆ ಇರತಕ್ಕಂಥ ಅದ್ವೈತ ವಸ್ತುವೇ ನಾನು ಅಂತ ನಿಶ್ಚಯ ಮಾಡಿದಾನಂತ. ಮತ್ತು ಜೀವತ್ವ ಅಂತ ಇದೆಲ್ಲಿ ಬಂತು? ಅದ್ವಯ ಪದ ಎರಡಿಲ್ಲ ಅಂತ ಹೇಳುವಂಥದಕ್ಕೆ ಅದ್ವಯ ಅಂತ. ಶಿವಜೀವರು ಎಂದೆರಡಿಲ್ಲ, ಪರಶಿವಮಯವೇ ಈ ಜಗವೆಲ್ಲ. ಭವಕಾನನ ವನದಯಿಸುವ ಮಂತ್ರ ಭುವನದಿ ಗುರುಪುತ್ರನೇ ಬಲ್ಲ. ಶಿವಜೀವರು ಎರಡಿಲ್ಲದ ತಿಳುವಳಿಕೆಗೆ ಅದ್ವಯ ತಿಳುವಳಿಕೆ ಅಂತಾರೆ. ಇಂಥ ತಿಳುವಳಿಕೆ ಐತಂತ ಮತ್ತು ಜೀವತ್ವ ಅಂತ. ಇದೆಂಥ ತಿಳುವಳಿಕೆಪ್ಪ? ಅದ್ವಯ ಪದ ಗಟ್ಟಿ ಆದ ನಂತರ ಅದ್ವೈತದ ನಿಶ್ಚಯ, ಅದ್ವೈತದ ಜ್ಞಾನ ನಿಶ್ಚಯ ಆದ ನಂತರ ಈ ಜೀವತ್ತು ಹೋಗಬೇಕು. ಈಗ ಒಂದು ಉದಾಹರಣೆ ಕೊಡ್ತಾರೆ ನೋಡ್ರೆ, ಎಷ್ಟು ಚಂದ. ಅವರು ಮೃತ್ತಿನಲ್ಲಿ ಕಲ್ಪಿಸಿದ ವಸ್ತುಗಳು ಬೇರೆನಿಸಿ ತೋರದೆ ಮೃತ್ಯೆಯಾಗಿಯೇ ಬೆಳಗುವಂದರಲ್ಲಿ ತತ್ವದಿಂದ ಆಶ್ರಯವ ಕಲ್ಪಿತ ಮೊತ್ತದಿಮ ನೆರೆ ಕಳೆಯ ಭ್ರಮೆಯಂ ಚಿತ್ತಿನಲ್ಲಿ ಕಲ್ಪಿಸಿದ ಜಗವಿದು ಚಿತ್ತೆ ಆಗುವುದೆಂಬ ಪೂರ್ಣ ಜ್ಞಾನವೊಂದೇ ಸಾಕು ಮುಕ್ತಿಗೆ. ಮೃತ್ತಿನಲ್ಲಿ ಕಲ್ಪಿಸಿದ ವಸ್ತುಗಳು ಅವೇನದಾವು?
ಮೃತ್ತಿಕೆ ಅಂದ್ರೆ ಮಣ್ಣು. ಮಣ್ಣಿನಲ್ಲಿ ಕಲ್ಪಿಸಿದ ವಸ್ತುಗಳು, ಅದು ಹರಿವೆ ಇರಲಿ, ಗಡಿಗೆ ಇರಲಿ, ಮುತ್ತಲ ಇರಲಿ, ಅದೆಲ್ಲ ಏನದ? ಹೌದು. ಆ ಮಾತನ್ನು ಉದಾಹರಣೆ ಕೊಡ್ತಾರೆ ನಮಗೆಲ್ಲರಿಗೂ ತಿಳಿಯುವಂಗೆ. ಮೃತ್ತಿನಲ್ಲಿ, ಮಣ್ಣಿನಲ್ಲಿ ಕಲ್ಪಿಸಿದ ವಸ್ತುಗಳು. ಕುಂಬಾರ ಕಲ್ಪನಾ ಮಾಡಿ ಹರಿವಿ ಮಾಡಿದ, ಗಡಿಗೆ ಮಾಡಿದ, ಮುತ್ತಲ ಮಾಡಿದ, ಮಾಡಲಿ. ಅವು ವಿಚಾರ ಮಾಡಿ ನೋಡ್ರಿ ಏನದಾವು? ಮಣ್ಣದಾವಿಲ್ಲೋ? ಮೃತ್ತಿನಲ್ಲಿ ಕಲ್ಪಿಸಿದ ವಸ್ತುಗಳು ಬೇರೆ ಅನಿಸಿ ತೋರದೆ ಮೃತ್ಯೆಯಾಗಿಯೇ ಮಣ್ಣಾಗಿಯೇ ತೋರುವಂದದಲ್ಲಿ, ಚಿತ್ತಿನಲ್ಲಿ ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ, ಚಿತ್ತಿನಲ್ಲಿ ಕಲ್ಪಿಸಿದ ಜಗವಿದು. ವಿಚಾರ ಮಾಡಿ ನೋಡಿದರೆ ಕನಸಿನೊಳಗೆ ತಾನ ಎಲ್ಲ ಆಗಿದಾನಂತಿರೋ, ಮತ್ತೆ ಅಲ್ಲಿಂದ ಬೇರೆ ಬೇರೆ ಯಾರು ಬಂದಾರಂತಿರೋ? ಕನಸಿನೊಳಗೆ ಏನಾದವೆಲ್ಲ ತಾನ ಅಲ್ರಿ, ಹೌದಲ್ಲ? ತಾನ ಎಲ್ಲ ಆಗಿದಾನ, ಅಲ್ಲಿ ಬೇರೆ ಏನಾರು ಪದಾರ್ಥಗಳು ಬಂದವೇನು? ಹಂಗೆ ಮಣ್ಣಿನೊಳಗೆ ಹರಿಬಿ ಮಡಿಗೆಗಳಾದಂತೆ ಅದ್ವಯವಾದನಿಂದ ಪರಬ್ರಹ್ಮ ವಸ್ತುವಿನಲ್ಲಿ ಏನಾಗಿ ತೋರಿದವು ಅಂತಂದರೆ ಜೀವ ಜಗತ್ತಾಗಿ ತೋರಿದ್ರು. ವಿಚಾರ ಮಾಡಿ ನೋಡಿದ್ರೆ ಪರಬ್ರಹ್ಮ ವಸ್ತು ಒಂದಲ್ಲದ ಮತ್ತೊಂದಿಲ್ಲ, ಅದಕ್ಕೆ ಪರಶಿವಮಯವೇ ಈ ಜಗವೆಲ್ಲ. ಹಿಂಗೆ ತಿಳ್ಕೊಂಡೆ ಅಂದ್ರೆ ಇದು ದೃಢ ಜ್ಞಾನಪ್ಪ. ಅದನ್ನು ಬಿಟ್ಟು ಮತ್ತು ಅದ್ವಯವಂತೆ, ನೆರಚಿದ ಅದ್ವಯವಂತೆ, ಮತ್ತು ಹಳ್ಳಿ ಜೀವತ್ವವಂತೆ. ಇದೆಂಥ ತಿಳುವಳಿಕೆ? ಇದಕ್ಕೆ ಎಂಥ ಮೋಕ್ಷ ಆಗಬೇಕಿನ್ನ? ಸಂಪೂರ್ಣ ಜೀವತ್ವ ಕೆಟ್ಟದ್ದಕ್ಕೆ ಏನಂತಾರು ಅಂತಂದರೆ, ಜೀವತ್ವ ಕೆಟ್ಟಿರಬೇಕು, ಜೀವಿಸಿಕೊಂಡಿರಬೇಕು, ಅದಕ್ಕೆ ಜೀವನ್ಮುಕ್ತಿ ಅಂತ ಕರೆದಾರೆ ಶಾಸ್ತ್ರದಲ್ಲಿ. ಜೀವ ಇರಬೇಕು, ಜೀವತ್ವ ಹೋಗಿರಬೇಕು. ಹಾವು ಇರಬೇಕು, ಹಾವಿನ ಹಲ್ಲ ಹೋಗಿರಬೇಕು. ಹೌದು, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ, ಕಾಯದ ಸಂಘವ ವಿವರಿಸಬಲ್ಲೊಡೆ, ಕಾಯದ ಸಂಘವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿಯಾದಂತೆ ಈ ಕಾಯ ವಿಕಾರವು, ಚನ್ನ ಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೇನ ಬೇಡ. ಆತ್ಮ ಸಾಕ್ಷಾತ್, ಚನ್ನಮಲ್ಲಿಕಾರ್ಜುನ ಅಂದ್ರೇನು? ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರಿಗೆ ದೇಹ ಇದ್ದಾಗ ಅವರ ದೃಷ್ಟಿಯೊಳಗೆ ದೇಹ ಇಲ್ಲ, ಅವರೊಳ ದೃಷ್ಟಿಯೊಳಗೆ ಜೀವ ಇಲ್ಲ. ಇರುವುದು ಒಂದೇ ಒಂದು ಅದ್ವಯ ವಸ್ತು. ಈ ಅದ್ವಯ ವಸ್ತು ನಿಶ್ಚಯ ಆದ ನಂತರ ಮತ್ತು ಜೀವತ್ವ ಹೆಂಗೆ ಬರ್ತದೆ? ಜೀವತ್ವನಲ್ಲೇ ಬಂದದ ಅಂದ ಕಾಲಕ್ಕೆ ನಿನಗೇನಾಗಿಲ್ಲ ಅಂದ್ರೆ ದೃಢಜ್ಞಾನ ಆಗಿಲ್ಲ. ಸುಳ್ಳು ಆದವ್ರಂಗೆ ಮಾತಾಡಕತ್ತೀವಿ. ಮಾತನಾಡ ನೆರಚಿದದ್ವಯವಂತೆ ಜೀವತ್ವವಂತೆ, ಮರವೇ ಪುಗದಂತೆ ಸಂಶಯ ಅಳಿಯದಂತೆ. ಮರವೇ ಅಂತಂದರೆ ಅಜ್ಞಾನ. ಅಜ್ಞಾನ ಅನ್ನುವಂಥದ್ದು ನಾಶ ಆಗ್ಯದ ಅಂತ, ಮತ್ತು ಸಂಶಯ ಉಳ್ಕೊಂಡದ ಅಂತ. ಇದಂಥದ್ದು ಗ್ವಾಡಿ ನಾಶ ಆಗ್ಯದಂತ, ಗ್ವಾಡಿ ಮ್ಯಾಗ ಚಿತ್ರ ಉಳ್ಕೊಂಡವಂತ. ಇದಂಥ ಮಾತಿದು. ಗ್ವಾಡಿ ನಾಶ ಆಯ್ತು ಅಂದ್ರೆ ಗ್ವಾಡಿ ಮ್ಯಾಗ ಚಿತ್ರ ತಮ್ಮ ತಾವು ನಾಶಕ್ಕೆ ಹೋಗಿಬಿಡ್ತಾವ. ಹಂಗೆ ಅಜ್ಞಾನ ಅನ್ನುವಂಥ ಗ್ವಾಡಿ ಮೇಲೆ ಬರೆದಿರ್ತಕ್ಕಂಥ ಈ ನಾಮರೂಪಾತ್ಮಕ ಚಿತ್ರಗಳು ಇವೆಲ್ಲ ಏನಾಗ್ತಾವೆ ಅಂದ್ರೆ, ಯಾವಾಗ ಅಜ್ಞಾನ ನಾಶ ಆಗ್ತದೆ ಆವಾಗ ಅದು ಹೋಗೇ ಬಿಡ್ತಾವೆ. ಹೌದು, ಉಳಿದಿಲ್ಲ. ಹಂಗೆ ಮರವೇ ಪುಗದಂತೆ ಸಂಶಯ ಅಳಿಯದಂತೆ. ಮರವೇ ಅನ್ನುವಂಥದ್ದು ನಾಶ ಆಗಿ ಹೋಗ್ಯದಂತ, ಮರವೇ ಅನ್ನುವಂಥದ್ದು ಅಂತಃಕರಣದಾಗ ಇಲ್ಲಂತೆ, ಕಿತ್ತು ಹೋಗ್ಯದಂತ, ಮತ್ತು ಸಂಶಯಗಳು ಉಳ್ಕೊಂಡಾವಂತ. ಇದಂತ ತಿಳುವಳಿಕೆಪ್ಪ. ಯಾವಾಗ ಮರವೇ ನಾಶ ಆತೋ, ಆ ಮರವೇ ಆಶ್ರಯಿಸತಕ್ಕಂತಹ ಮರವೇ ಸಂಶಯ ವಿಪರೀತದ ಮೂರು ಕುರುಹುದೋರಲು ಬಳಿಕವರಿಂದ ಮೆರವ ಸುಶ್ರವಣ ಮನನ ನಿಧಿಧ್ಯಾಸದ ಎರಕವಿಲ್ಲದೆ ಸ್ವತಂತ್ರತೆಗಳು ಇರತಕ್ಕಂಥ ಪುಣ್ಯಾತ್ಮನಿಗೆ ಮರವೇ ನಾಶ ಆದ ತಕ್ಷಣದಲ್ಲಿ ಏನಾಯ್ತು ಅಂತ ಕೇಳಿದರೆ ಸಮಸ್ತ ಸಂಶಯಗಳ ನಾಶ ಹೋಗಿರ್ತಾವು. ಅದಕ್ಕೆ ಮರವೇ ನಾಶ ಆಗಿದೆ ಅಂತೆ, ಸಂಶಯ ಅಳಿಯದಂತೆ. ಇದೆಂಥ ತಿಳುವಳಿಕೆಪ್ಪ, ಇದೆಂಥ ಜ್ಞಾನ, ಇದನ್ನು ನಾವು ಅರಿಯುವು ಅಂತ ಹೇಳ್ತಾ, ನಿಜ ಕರಿಗೊಂಡುದಂತೆ ವಿಪರೀತ ಮತಿಯಂತೆ. ನಿಜ ಅಂದ್ರೆ ಮೂರೂ ಕಾಲದೊಳಗೆ ನಾಶ ಆಗದೆ ಇರತಕ್ಕಂಥದ್ದಕ್ಕೆ ಏನಂತಾರೋ ನಿಜ ಅಂತ ಕರೀತಾರೋ, ಅದಕ್ಕೆ ನಿತ್ಯ ಅಂತ ಕರೀತಾರೆ. ಅದಕ್ಕೆ ನಾಶ ಯಾವಾಗೂ ಇಲ್ಲ, ಅದಕ್ಕೆ ನಾಶ ಅನ್ನುವಂಥದ್ದು ಯಾವಾಗೂ ಇಲ್ಲ. ಈ ದೇಹದೊಳಗೆ ಆತ್ಮವಸ್ತು ಇರುವುದರಿಂದ ಸದ್ರೂಪ, ಅರಿಯುವುದರಿಂದ ಚಿದ್ರೂಪ, ಸುಖರೂಪನಾಗಿರುವುದರಿಂದ ಆನಂದ ರೂಪ,
ಸದೋದಿತವಾಗಿರುವುದರಿಂದ ನಿತ್ಯ ರೂಪ, ಎಲ್ಲದರಲ್ಲಿ ತುಂಬಿಕೊಂಡಿರುವುದರಿಂದ ಪರಿಪೂರ್ಣ ರೂಪ. ಇದಕ್ಕೆ ನಿಜ ಅಂತ. ನಿನ್ನ ನಿಜವಿದನೆ ತಿಳಿ, ಇದು ನಿನ್ನ ನಿಜ. ಇಂಥ ನಿಜವನ್ನು ತಿಳ್ಕೊಂಡ ನಂತರ ಮತ್ತೆ ವಿಪರೀತ ಮತಿ ಅಂದ್ರೆ ಏನ? ವಿಪರೀತ ಮತಿ ಅಂದ್ರೆ ದೇಹವೇ ಸತ್ಯ, ಜಗತ್ತೇ ಸತ್ಯ ಅಂತ ಮತ್ತೆ ವಿಪರೀತ ಮತಿ ಅಂತ. ಜಗತ್ತಿನೊಳಗೆ ಒಂದು ಸತ್ಯದ, ಒಂದೇ ಒಂದು ಪರಬ್ರಹ್ಮ ವಸ್ತು ಸತ್ಯದ. ಆ ಸತ್ಯವನ್ನು ತಿಳ್ಕೊಂಡ ನಂತರ ಮತ್ತೊಂದೇನಿಲ್ಲ ಅಂತಂದರೆ ಇನ್ನೊಂದು ಇಲ್ಲ. ಮತ್ತು ವಿಪರೀತ ಮತಿ ಅಂದ್ರೆ ಏನು? ಸತ್ಯಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಪರಬ್ರಹ್ಮ ವಸ್ತುವೇ ನಾನು ಅಂತ ತಿಳ್ಕೊಳ್ಳೋದು ಇದಕ್ಕೆ ನಿಜ ಅಂತ ಕರೀತಾರೆ. ಹಿಂಗೆ ತಿಳ್ಕೊಂಡದಾನಂತ ಮತ್ತು ವಿಪರೀತ ಮತಿ ಅಂದ್ರೆ ಮತ್ತು ಜೀವನ ನಾ ಅಂತಾನಂತ. ಇದಂತ ತಿಳುವಳಿಕೆಪ್ಪ. ಅದಕ್ಕೆ ಇದನ್ನು ನಾವು ಅರಿಯವು. ಇದ ನಾನಾ ವಿಕೃತಿ. ಹೆಂಗೊಮ್ಮೆ ಆಗಾಕತ್ತೀವಿ ಅಂತಂದರೆ ಇದಕ್ಕೆ ವಿಕೃತಿ ಅಂತ ಕರೀತಾರೆ. ಇಂಥ ವಿಕೃತಿ ಉಳ್ಳವನಿಗೆ ಏನಾಗುವುದಿಲ್ಲ ಅಂತಂದರೆ ಇವಾಗ ದೃಢ ಜ್ಞಾನ ಇಲ್ಲ. ದೃಢ ಜ್ಞಾನ ಇಲ್ಲದಕ್ಕಾಗಿ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಇವಾಗಿಲ್ಲ. ಸುಮ್ಮನೆ ಏನು ಮಾಡಿದಾನು ಅಂತಂದರೆ ನಾವು ತಿಳಿದ್ದೆವು, ನಾವು ತಿಳ್ಕೊಂಡಿದ್ದೆವು. ನಾವು ಆವಿಷ್ಯ ಆದಾಗ ತೆಗೆದುವ್ರಿ ಅಂತಾರೆ ಕೆಲವರು. ನಾವು ಆವಿಷ್ಯ ಆದಾಗ ತೆಗೆದುವ್ರಿ ಅಂತಾರೆ. ತೆಗೆದು ಏನು ದೊಡ್ಡ ಮಾತಾಡ್ತಾರೆ. ನಿನಗಿಂತ ಹೆಚ್ಚು ಆವಿಷ್ಯ ತೆಗೆದು ಹಗ್ಗ ಪದ್ದದಾವು ಏನು ಮಾಡೋದು? ತೆಗೆದು ಆವಿಷ್ಯ ತಗೊಂಡು ಏನು ಮಾಡೋದು? ಹೊರಗೆ ಹಿರಿಯರಾಗಿ ನಿಜವನ್ನು ಅರಿಯದವರು ಕಿರಿಯರು. ಹೊರಗೆ ಹಿರಿಯ ಆದವು. ಹೊರಗೆ 100 ವರ್ಷ ಆಯುಷ್ಯ ಆದರೂ ನಿನಗೆ ತೊಗೊಂಡು ಏನು ಮಾಡೋದು? ಇನ್ನೊಂದು 100 ಆದರೂ ತೊಗೊಂಡು ಏನು ಮಾಡೋದು? ಚಾಂಗದೇವಾದಿಗಳು 1400 ವರ್ಷ ಬಾಳಿದ್ರು. ಅಷ್ಟೇ ನೀ ಬಾಳಿಲ್ಲ. ವಯಸ್ಸ ಇದಕ್ಕೆ ಸಂಬಂಧ ಬರುವುದಿಲ್ಲ. ವಿದ್ಯಾವಿದ್ಯೆಗಳು ಇದಕ್ಕೆ ಸಂಬಂಧ ಬರುವುದಿಲ್ಲ. ಶ್ರೀತನ ಬಡತನ ಇದಕ್ಕೆ ಯಾವ ಸಂಬಂಧ ಇಲ್ಲ. ಯಾವ ಪುಣ್ಯಾತ್ಮನ ಅಂತಃಕರಣ ಪರಿಪಕ್ವವಾಗಿದೆಯೋ, ಯಾವ ಪುಣ್ಯಾತ್ಮನ ನಿಷ್ಕಾಮ ಪುಣ್ಯ ಒಟ್ಟುಗೂಡಿದೆಯೋ, ಬಳಿಕಾಭವದಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಅಂತ ತಿಳ್ಕೊಂಡು ಯಾವ ಪುಣ್ಯಾತ್ಮನಿಗೆ ಈ ವಿವೇಕ ಉದಯ ಆಗಿದೆಯೋ ಅವಾಗೇನಾಗ್ತದ ಅಂತ ಕೇಳಿದ್ರೆ ಇದಾಗ್ತದೆ. ಹೊರತಾಗಿ ಸುಮ್ಮನೆ ಹೊರಗನ ಹಂಗನ ಹಿಂಗ ಅಂತಂದ್ರೆ ಇದರಿಂದ ಏನೂ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡು ಸರ್ಪಭೂಷಣರು 100 ವರ್ಷ ಬಾಳ್ದು ತತ್ವ ಸಾರ ಅರಿಯದ ಯಮನಪುರದ ದಾರಿಯಲ್ಲಿ ಒದಸಿಕೊಂಬುವವರು ಕಿರಿಯರು 3 ವರ್ಷವಾದವರಾಗಲಿ ಪಾರಮಾರ್ಥ ಅರಿದು ಭವದ ಬೇರು ಕಿತ್ತು ಬಿಸುಡಬಲ್ಲೋಡು ಅವರೇ ಹಿರಿಯರು. ಹೊರಗೆ ಹಿರಿಯರಾಗಿ ನಿಜವನ್ನರಿಯದವರು ಕಿರಿಯರು, ಒಳಗರಿತು ಕಿರಿಯರಾದವರವರೇ ಜಗಕ್ಕೆ ಹಿರಿಯರು. ಹೊರಗೆ ಹಿರಿಯಾದ ತಗೊಂಡು ಏನು ಮಾಡೋದು? ಉದಾಹರಣೆ ಕೊಡ್ತಾರೆ ಅವರು. ಇದು ತತ್ವಜ್ಞಾನ ವಯಸ್ಸಿಗೆ ಸಂಬಂಧ ಇಲ್ಲ. ತತ್ವಜ್ಞಾನ ಆಶ್ರಮಕ್ಕೂ ಸಂಬಂಧ ಇಲ್ಲ. ಆಶ್ರಮ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಆಶ್ರಮಗಳದ ಅವರು. ಬ್ರಹ್ಮಚಾರಿಗೆ ಮೋಕ್ಷ ಆಕತಿ, ಗೃಹಸ್ಥಗಾಗೋದಿಲ್ಲ. ವಾನಪ್ರಸ್ಥಗ ಮೋಕ್ಷ ಆಕತಿ, ಗೃಹಸ್ಥಗಾಗೋದಿಲ್ಲ. ಸನ್ಯಾಸಿಗೆ ಮೋಕ್ಷ ಆಕತಿ, ಗೃಹಸ್ಥಗಾಗೋಲ್ಲ ಅಂತ ಹಿಂಗಿರ್ರಿ ಅಂತ ತಿಳ್ಕೊಂಡಿದ್ದಿ ಅಂತಂದ್ರೆ ತಲೆ ಅಂತಗಿ. ಆಶ್ರಮ ವಿಧಿ ಯಾಕೆ? ಯೋಗ ಜಪತಪವ್ಯಾಕೆ? ವಾಸನಾಕ್ಷಯ ಮನೋನಾಶವ್ಯಾಕೆ? ಸುಶಿರ್ಪ ಸಂಚಿತ ರಾಶಿಯ ದೈಸಲ್ಕೆ ಭಾಸುರಾತ್ಮಜ್ಞಾನಾಗ್ನಿ ಒಂದೇ ಸಾಕೋ. ಸುಶಿರ್ಪ ಸಂಚಿತ ರಾಶಿಯನ್ನು ದಹಸಾಕ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಲ್ಲವ. ಅಂತಃಕರಣದೊಳಗೆ ಏನಾಗಬೇಕು ಅಂತ ಕೇಳಿದ್ರೆ ಗುರುವಿನ ಕೃಪದ್ವಾರ ಜ್ಞಾನ ಉದಯ ಆಗಬೇಕು ಅಂತಃಕರಣದೊಳಗೆ. ಆ ಜ್ಞಾನ ಉದಯ ಆತು ಅಂತಂದ್ರೆ ಸುಶಿಲ್ಪ ಸಂಚಿತ ರಾಶಿಯನ್ನು ಸುಟ್ಟು ಭಸ್ಮ ಮಾಡ್ತದೆ ಅದು ಅಂತಃಕರಣದಲ್ಲಿ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೊರತೆ ತಥಾ ಅರ್ಜುನ. ಆ ಜ್ಞಾನನೊಳಗೆ ಉದಯ ಆತು ಅಂತಂದರೆ ಎಲ್ಲವನ್ನು ನಾಶ ಮಾಡ್ತಾರಪ್ಪ. ಅದನ್ನು ಬಿಟ್ಟು ಈ ಆಶ್ರಮ ಅದು ಇದು ಈದಿನ ತಲೆಯಾಗಿತ್ತು ಅಂದ್ರೆ ಮೊದಲು ಅದನ್ನು ತೆಗಿ. ಸರ್ಪೋಷಣರು ಬರೀತಾರೆ, ದೊಡ್ಡ ಹೊಟ್ಟೆ, ದೀರ್ಘ ದೇಹ, ಗಡ್ಡವಿರ್ದು ಮಾಯಾಭ್ರಮೆಯ ಜಿಡ್ಡು ತೊಳೆದುಕೊಳ್ಳಲರಿಯದವರು ಕಿರಿಯರೋ. ಗಿಡ್ಡರಾದವರಾಗಲಿ, ಅರಿವಿಗೆ ಅಡ್ಡನಾಗಿ ಬೆಳೆದ ಮರವೆಯ ಒಡ್ಡು ಮುರಿದು ಕೆರಹ ಮಾಡುವವರೇ ಹಿರಿಯರು. ಗಿಡ್ಡರಾದವರಾಗಲಿ, ಅರಿವಿಗೆ ಅಡ್ಡ ಆಗಿರತಕ್ಕಂಥ ಮರವೆ ಅಂತ ಒಡ್ಡತ್ಲೆ, ಆ ಮರವೆ ಒಡ್ಡು ಏನು ಮಾಡ್ತೀವಿ ಅಂದರೆ ಈ ಕಡೆ ಜೀವನ ಮಾಡ್ತೀವಿ, ಈ ಕಡೆ ಶಿವನ ಮಾಡ್ತೀವಿ. ಅದ ಉಪಾಧಿ.
ಆ ಮರವೇ ಅನ್ನುವಂಥ ಒಡೆದು ಹೋತು ಅಂತಂದರೆ ಆ ಮರವೇ ಅನ್ನತಕ್ಕಂಥ ಉಪಾಧಿ ಒಡ್ಡನ್ನು ಕಳೆದು ಉಳಿದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಏನೊಂದು ಉಳಿಯುವುದನ್ನೇ ನೀನೆಂದು ತಿಳಿ ಮನುಜ ನಾನತ್ವದ ಕಲ್ಪನೆಗಳು ತಾನೆರೆದ ಆಚರಿರ್ತಕ್ಕಂಥ ಪರಬ್ರಹ್ಮ ವಸ್ತು ನಾನು ಅಂತ ನೀ ಗಿಡ್ಡಿರುವಲ್ಲಿ ಯಾಕೆ ಇನ್ನು ತಿಳ್ಕೊಂಡಿ ಅಂತಂದ್ರೆ ನೀನು ದೊಡ್ಡವ ಜಗತ್ತಿನ. ಅದನ್ನು ಬಿಟ್ಟು ಸುಮ್ಮ ಆಶ್ರಮ ಈ ಆಶ್ರಮ ಅದು ಇದು ಇವೆಲ್ಲ ಜ್ಞಾನಕ್ಕಾಗಿ ಅಲ್ಲ. ಇವು ಜಗತ್ತಿನ ಮತ್ತೊಂದಕ್ಕೆ ಯಾವ್ದಾರು ಇರಬಹುದು ಹೊರತಾಗಿ ಜ್ಞಾನ ಮಾಡಿಕೊಳ್ಳೋ ಸಲುವಾಗಿ ಇದ್ರದ್ದೇನು ಅವಶ್ಯಕತೆನೇ ಇಲ್ಲ. ಇನ್ನೊಂದು ಸ್ವಲ್ಪ ತಿಳ್ಕೊರು ನೀವು, ಯಾವ ಆಶ್ರಮದ ಅಂದ್ರೆ ಈ ಸ್ಥೂಲ ದೇಹಕ್ಕದಾವು, ಯಾವ ಆಶ್ರಮ ಐತಂದ್ರೆ ಈ ಸ್ಥೂಲ ದೇಹಕ್ಕದಾವು, ನಿನ್ನೊಳಗೆ ಸೂಕ್ಷ್ಮ ದೇಹ ಒಂದೈತಿಲ್ಲ, ಆ ದೇಹಕ್ಕೆ ಯಾವ ಆಶ್ರಮ ಹೇಳಾಮದಿ? ಹೊರಗಿನ ದೇಹಕ್ಕೆ ಕಾವ್ಯ ಹಾಕಿದಿಪ್ಪ, ಮನಸ್ಸಿಗೆ ಕಾವ್ಯ ಹಾಕಲ್ಲ ಅಂದ್ರೆ ನನಗೆ ಸನ್ಯಾಸಿ ಅಂತಾರೇನು? ಹೊರಗಿನ ದೇಹಕ್ಕೇನೋ 4 ಮಂದಿ ನೋಡುವಂಗೆ ಕಾವ್ಯ ಹಾಕಿದಿ, ಮನಸ್ಸಿಗೆ ಕಾವ್ಯ ಹಾಕಲಿಲ್ಲ ಅಂದ್ರೆ ಮತ್ತು ಒಳಗೆ ಸೂಕ್ಷ್ಮ ದೇಹದಾಗ ಮನಸ್ಸದ, ಆ ದೇಹಕ್ಕೆ ಯಾವ ಆಶ್ರಮ ಹೇಳಾಮದಿ? 17 ತತ್ವಾತ್ಮಕವಾದ ಲಿಂಗ ದೇಹಕ್ಕೆ ಯಾವ ಆಶ್ರಮ ಹೇಳಾಮದಿ ನೀನು? ಅದಕ್ಕೆ ಯಾವ ಆಶ್ರಮದ ವಿಧಿಗಳಿಲ್ಲ. ಹೊರಗ ಇವೆಲ್ಲ ನಾ ಬ್ರಾಹ್ಮಣ ಅನ್ನೋದು ಹೊರಗೆ, ನಾ ಕ್ಷತ್ರಿಯ ಅನ್ನೋದು ಹೊರಗೆ, ನಾ ವೈಶ್ಯ ಅನ್ನೋದು ಹೊರಗೆ, ನಾ ಶೂದ್ರ ಅನ್ನೋದು ಹೊರಗೆ, ನಾ ಬ್ರಹ್ಮಚಾರಿ ಅನ್ನೋದು ಹೊರಗೆ, ನಾ ಗೃಹಸ್ಥ ಅನ್ನೋದು ಹೊರಗೆ, ನಾ ವಾನಪ್ರಸ್ಥ ಅನ್ನೋದು ಹೊರಗೆ, ನಾ ಸನ್ಯಾಸಿ ಅನ್ನೋದು ಹೊರಗೆ. ಇದೆಲ್ಲ ಹೊರಗೆ. ಇದೆಲ್ಲ ದೃಷ್ಟಿಕೋನ ಇಟ್ಕೊಂಡು ಅವರು ಬರೆದರು. ದೊಡ್ಡ ಹೊಟ್ಟೆ ದೀರ್ಘ ದೇಹದಂಗ ಗಡ್ಡ ಪಡ್ಡ ಬಿಟ್ಕೊಂಡು ಒಬ್ಬ ಯತಿ ದೇಹವನ್ನು ಧರಿಸಿಕೊಂಡು ಇವೇನೋ ನೋಡೋರು ಕಣಿಗೆ ಎಂಥ ವದಾನಪ್ಪ ಅಂತ ಅನಿಸಿದ್ರು ಕೂಡ ಗಡ್ಡವಿರ್ದು ಮಾಯಾಭ್ರಮೆಯ ಜಿಡ್ಡು ತೊಳೆದುಕೊಳ್ಳದೆ ಹೋಗಿದ್ದಿ ಅಂತಂದರೆ ಅವರು ಕಿರಿಯರು. ಯಾವ ಆಶ್ರಮದಾಗ ಯಾಕಿರವಲ್ಲ, ಯಾಕೆ ಯಾರು ಬೇಡ ಅಂತಾರೆ ಅವರು? ಗಿಡ್ಡರಾದವರಾಗಲಿ, ಅರಿವಿಗೆ ಅಡ್ಡನಾಗಿರ್ತಕ್ಕಂಥ ಮರವೇ ಒಡ್ಡು ಮುಡುತ್ತಾನಿಲ್ಲೋ ಅದನ್ನು ನೋಡು ಮೊದಲ. ಅವು ಯಾವ್ದಾರು ಆಶ್ರಮದಾಗ ಇರೋವಲ್ಲ ಯಾಕ, ಯಾವ್ದಾರು ಅರಿವಿ ಹಾಕೊಂಡು ಯಾಕಿರೋವಲ್ಲ ಯಾಕೆ, ಎಲ್ಲರೂ ಯಾಕಿರಲ್ಲ ನಾವು ತಿರ್ಕೊಂಡು ತಿರುವಲ್ಲ ಯಾಕ, ಹೆಂಗಾರ ಏನಾರ ಮಾಡಿರೋವಲ್ಲ ಯಾಕೆ, ಹೆಂಗಾರ ಬದುಕಿರೋವಲ್ಲ ಯಾಕೆ? ಹಾಗಿದ್ದರೂ ಚಂದ ಜ್ಞಾನಿಯು, ಹೇಗಿದ್ದರೂ ಚಂದ, ಜನ್ಮ ರೋಗವನ್ನು ಅಳಿದು ಬ್ರಹ್ಮಾನಂದ ತಾನಾಗಿರೇ, ಹಂಗಿದ್ರು ಚಂದ. ಮನೆಯೊಳಿದ್ದರೂ ಚಂದ, ಮಠದೊಳಿದ್ದರೂ ಚಂದ. ಪ್ರಾರಬ್ಧ ಪ್ರವೃತ್ತಿ ಇತ್ತು ಅಂದ್ರೆ ಮನೆಯೊಳಗಿರ್ತಾನೋ, ಪ್ರಾರಬ್ಧ ನಿವೃತ್ತಿ ಇತ್ತು ಅಂದ್ರೆ ಮಠದೊಳಗಿರ್ತಾನೆ. ತನಗದಾವ ಅವು ಪ್ರಾರಬ್ಧ, ನಿನಗಿಲ್ಲ. ನೀ ಅಲ್ಲಿದ್ರು ಚಂದ, ನೀ ಇಲ್ಲಿದ್ರು ಚಂದ. ಅದು ತನಿವಿನ ವ್ಯವಹಾರ. ಪ್ರಾರಬ್ಧ ವಶದಿಂದ ಮಾಯಾತ್ಮ ಜೀವಂಗ ಶಾರೀರ ಭೋಗ ಅರಿವಿಗಿಲ್ಲ, ಅರಿವಿಗೆ ಯಾವುದೂ ಇಲ್ಲ. ಆ ಅರು ಸ್ವರೂಪವೇ ನಾನು ಅಂತ ತಿಳ್ಕೊಂಡಿರ್ತಕ್ಕಂಥವ ನಿನಗೆ ದೃಢಜ್ಞಾನಿ ಅಂತ ಕರೀತಾರೋ ಅಂತ ಇಷ್ಟು ವಿಚಾರಗಳನ್ನು ಈ 2ನೇ ನುಡಿಯಿಂದ ಹೇಳ್ತಾ 3ನೇ ನುಡಿಯಿಂದ ಹೇಳ್ತಾರೆ. ನಿರಭಿಮಾನತೆಯಂತೆ ಮೀರದಿಹ ವಿಧಿಯಂತೆ, ನಿರಭಿಮಾನತೆಯಂತೆ ಮೋಕ್ಷ ಜ್ಞಾನ ಪಡ್ಕೊಂಡ ಮನುಷ್ಯನಲ್ಲಿ ಏನಿರ್ತದೆ ಅಂತ ಕೇಳಿದರೆ ಸಹಜವಾಗಿ ನಿರಭಿಮಾನತೆ ಇರ್ತದೆ. ಈ ಜಗತ್ತಿನೊಳಗೆ ಯಾವುದರ ಬಗ್ಗೆಯೂ ಅಭಿಮಾನವನ್ನು ಪಡಂಗಿಲ್ಲ. ನಿರಭಿಮಾನಾಂಚಿತವೇ ಮೋಕ್ಷ ಅಂತ ಕರೆದಾರೆ ಶಾಸ್ತ್ರದಲ್ಲಿ. ಯಾಕೆ ಸುಮ್ಮನೆ ಅಭಿಮಾನ ಮಾಡ್ತೀವಿ? ಎದರ ಅಭಿಮಾನ ಮಾಡ್ತೀವಿ? ಎದಕ್ಕಾಗಿ ಅಭಿಮಾನ ಮಾಡ್ತೀವಿ? ಮಿಥ್ಯ ವಸ್ತುಗಳ ಅಭಿಮಾನ ಮಾಡಿದೆ ಅಂದರೆ ಏನು ಆಗೋದು ಹೋಗೋದು? ಮೊದಲಾವ ಮಿಥ್ಯ ಅಂತ ನಿಶ್ಚಯ ಆಗಿರೋ ತತ್ವಜ್ಞಾನದಷ್ಟೇ ಒಳಗೆ. ಇನ್ನು ಎದರ ಬಗ್ಗೆ ಅಭಿಮಾನ ಮಾಡ್ತಾನೆ ನಾವು? ನಾ ಇವ ನಾವು ಇಲ್ಲ, ನಾ ಇವು ಇಲ್ಲ, ಎಲ್ಲ ಹೋಗಿದಾವ. ಹೌದಲ್ಲ? ಅವೆಲ್ಲ ಹೋಗಿದಾವೆ. ಹಿಂದಿಲ್ಲ ಪುರುಷ ಸ್ತ್ರೀ ಅಂತಿಲ್ಲ, ಪಶು ಪಕ್ಷಿಗಳಂತಿಲ್ಲ, ಗಿಡಮರಗಳಂತಿಲ್ಲ, ಗುಡಿಗಳಂತಿಲ್ಲ, ಕರಿದು ಬೆಳೆದಾಗಿಲ್ಲ, ಕರಕೆ ಸಿಕ್ಕುವುದಲ್ಲ. ನಿರುತ ಭಾವಕ್ಕೆ ಅತೀತವಾಗಿರತಕ್ಕಂಥ ಪರಬ್ರಹ್ಮ ವಸ್ತು ನಾನು ಅಂತ ತಿಳ್ಕೊಂಡವನಿಗೆ ನಿರಭಿಮಾನಿ ಅಂತ ಕರೀತಾರೆ. ಅಭಿಮಾನ ಇಲ್ಲದೆ ಇರುವುದಕ್ಕೆ ನಿರಭಿಮಾನ ಅಂತ ಕರೀತಾರೆ. ಅಭಿಮಾನ ಇಲ್ಲದೆ ಇರುವುದು ಸಹಜವಾಗಿ. ನಿರಭಿಮಾನತೆ ಅಂತ ಜ್ಞಾನದಿಂದ ನಿರಭಿಮಾನತೆ ಬಂದದಂತ ಮತ್ತೇನು ಮಾಡ್ತಾನೋ ಅಂತಂದ್ರೆ ಮೀರದಿಹ ವಿಧಿಯಂತೆ ಬಿಡಲಿಕ್ಕೆ ಬಾರದೇ ಇರತಕ್ಕಂಥ ಕೆಲವೊಂದು ಕರ್ಮಗಳನ್ನು ಅದನ್ನ ಹಂಗೆ ಬಿಡುದ್ರಿ ಬಿಡುದನ್ನು ಮಾಡ್ಕೊತ ಬಂದೆವು.
ಇದನ್ನ ಹೆಂಗೆ ಬಿಡುದ್ರಿ, ಹಿಡ್ದನ ಮಾಡ್ಕೊತ ಬಂದೀವು ಅಂತ ನಾನು. ಬಾವ್ಯಾಗ ಬಿದ್ದಾನ, ಬೇರ್ ಹಿಡ್ದಾನ, ಬೇರ್ ಹಿಡ್ದಾನ, ರಾತ್ರಿ ಬಾವಿ ಒಳಗೆ ಬಿದ್ದಾನ ನೋಡ್ಲಾರ್ಕಾಗಿ, ಏನೋ ಒಂದು ಬೇರ್ ಹಿಡಿದು ಬದುಕಿದಾನ. ಈಗ ಹರಿವತ್ತದ್ದ ನೀರಿಗೆ ಬಂದಾರ ಮಂದಿ, ಹಗ್ಗ ಬಿಟ್ಟಿದಾರ, ಇದು ಬಾವ್ಯಾಗ ನೀರು ಜಗಿ ತಗೊಂಡು ಹಾಕಿದೆ. ಬಾವ್ಯಾಗ ಬಿದ್ದದ್ದು ಗೊತ್ತಾಯ್ತು, ನಾನು ತೆಗಿರಿಪ್ಪ ಅಂದ. ಆತ್ಪ ಒಂದು ಬಡ್ಗಿ ಕಟ್ತೀವಿ, ಹಗ್ಗ ಬಿಡ್ತೀವಿ, ಇದು ಹಿಡ್ಕೋ ಗಟ್ಟಿಗೆ ಮ್ಯಾಲ ಬಾ ಅಂತ ಹಗ್ಗ ಬಿಟ್ಟರು. ಒಂದು ಕೈಲಿ ಹಿಡ್ದ, ಆ ಬೇರಿತ್ತಲ್ಲ ಅದನ್ನು ಬಿಡಬೇಕು ಬಿಡಬಾರ್ದು, ಮ್ಯಾಲ ಬರ್ಬೇಕಾದ್ರೆ ಬೇರೆ ಬಿಡಬೇಕದನ್ನ. ಇವೇ ಬೆಳತಕ್ಕ ನಾನು ಇದು ಬದುಕಿಸಿದ್ರಿ, ಇದನ್ನ ಹಂಗೆ ಬಿಡ್ಲಿ ಅಂತ ಹಿಡ್ಕೊಂಡು ಕುಂತ್ರ ಇಲ್ಲಿ ತನಕ ನಾನು ಇದು ಬದುಕಿಸಿದ್ರೆ ಇದನ್ನ ಹಂಗೆ ಬಿಡ್ಲಿ ಅಂದ್ರೆ ಹಂಗತ್ತಾನೆ. ಇಲ್ಲಿ ತನಕ ಬದುಕಿಸಿದ ಬದುಕುವತ್ತಪ್ಪ, ಇನ್ನು ನೀ ಬದುಕಬೇಕಾದ್ರೆ ಬಿಡ. ಅದು ಅಂದ್ರೆ ಜ್ಞಾನ ಆಗೋಕ್ಕಿಂತ ಮೊದಲು ಮನುಷ್ಯ ಏನು ಮಾಡಿರ್ತಾನೋ ಅಂದ್ರೆ ಕೆಲವೊಂದು ಸಾಧನೆಗಳನ್ನು, ಕೆಲವೊಂದು ಕರ್ಮಗಳನ್ನು ಹಿಡ್ಕೊಂಡು ಕುಂತಿರ್ತಾನ. ಹೌದು, ಹಿಡ್ಕೊಂಡು ಕೊಂಡ್ರವಲ್ಲ, ಏನು ಕೆಲಸ ಕೊಟ್ಟಿರ್ತಿ ಕೊಟ್ಟು ತತ್ತಾಗೈತಿ, ಇನ್ನು ಅದನ್ನ ಗಟ್ಟಿಗೆ ಹಿಡ್ಕೊಂಡು ಕೊಂಡ್ರಬೇಡ ಅಂತ, ಇನ್ನು ಅದನ್ನು ಬಿಡೋದನ್ನು ಆ ಮಾತನ್ನು ಬರೀತಾರೆ ಇಲ್ಲಿ. ನಿರಭಿಮಾನತೆಯಂತೆ ಅಂದ್ರೆ ಅಭಿಮಾನವಿಲ್ಲವಂತೆ, ಮೀರದಿಹ ಬಿಡಲಿಕ್ಕೆ ಬಾರದ ವಿಧಿಯಂತೆ, ಕರ್ಮ ತತ್ಪರನಂತೆ. ಇನ್ನೂ ಕರ್ಮದಲ್ಲಿ ತತ್ಪರನಾಗಿ ಕುಂಡುತ್ನು ಅಂತಂದ್ರೆ ಒಂದು ಮನುಷ್ಯಾಗ ಎರಡು ನಡೆಯುದಿಲ್ಲ. ಕರ್ಮ ಮಾಡಬೇಕಾದ್ರೆ ದೇಹಾತ್ಮ ಬುದ್ಧಿ ಬೇಕು, ಜ್ಞಾನ ಮಾಡ್ಕೊಳ್ಬೇಕಾದ್ರೆ ದೇಹಾತ್ಮ ಬುದ್ಧಿ ಸಂಪೂರ್ಣ ಹೋಗಬೇಕು. ದೇಹಾಭಿಮಾನಿಗೆ ಜ್ಞಾನ ಎಂದೂ ಆಗೋದಿಲ್ಲ. ದೇಹವೇ ನಾನು ಅಂತ ತಿಳ್ಕೊಂಡು ನಮಗೆ ಜ್ಞಾನ ಎಷ್ಟು ಜನ್ಮ ಎತ್ತಿ ಬಂದರೂ ಆಗೋದಿಲ್ಲ. ಪಾರಮಾರ್ಥ ಜ್ಞಾನವಿಲ್ಲದೆ 100,000 ದೇಹದೊಳಗೆ ಅತಿ ಘೋರ ತಪದಿಂದ ತೃಪ್ತನಾದರೂ ತೋರದಾತ್ಮಾನಂದವೆಂದು ಸಾರುತ್ತಿದೆ, ಸುಖಿ ಸಾರುತ್ತಿದೆ. ದೇಹಾತ್ಮ ಬುದ್ಧಿ ಹೋಗಬೇಕು ಅಂದರೆ ಕರ್ಮ ಬುದ್ಧಿ ಅನ್ನುವಂಥದ್ರಿಂದ ಅದು ಹೋಗಿರಬೇಕು. ಇದು ನಿಜವಾದ ತಿಳುವಳಿಕೆಪ್ಪ. ಪರಿಪೂರ್ಣ ಕಾಮವಂತೆ, ಏನೊಂದು ಕಾಮನೆ ಇಲ್ಲಂತೆ, ಎನಿಕೆಗೆಡದಂತೆ. ಜ್ಞಾನ ಆದ ನಂತರ 4 ಜ್ಞಾನಫಲ ಚತುಷ್ಟಯಗಳದಾವ. ಹಿಂದೆ ಹೇಳ್ಕೊಂಡ್ಬಂದಾರ. ಈಗ ಅವನ್ನ ಯಾವ ವಿಷಯನೂ ನಿಮಗೆ ಬಿಟ್ಟಿಲ್ಲ, ಎಲ್ಲ ತಿಳಿಸ್ಕೊಂಡು ಬಂದಾರ. ಒಂದನೇದು ಯಾವುದು? ಜ್ಞಾನ ಆದ ನಂತರ ಆಗತಕ್ಕಂಥದ್ದು ಸರ್ವ ದುಃಖಗಳ ಅಭಾವ, ಸಮಸ್ತ ದುಃಖಗಳ ಅಭಾವ. ಸಮಸ್ತ ದುಃಖಗಳು ಅಂದರೆ ಕಾರ್ಯ ಸಹಿತ ಕಾರಣ ದುಃಖಗಳ ಅಭಾವ. ಎರಡನೇದು ಯಾವುದು? ಸರ್ವ ಕಾಮಾಪ್ತಿ. ಒಂದನ್ನು ತಿಳಿಯೋಣದರಿಂದ ಒಂದನ್ನು ಪಡೆದುಕೊಳ್ಳುವುದರ ಎಲ್ಲವನ್ನೂ ಪಡೆದುಕೊಂಡಾಗುತ್ತದೆ. ಇದಕ್ಕೆ ಸರ್ವ ಕಾಮಾಪ್ತಿ ಅಂತ ಕರೀತಾರೆ. ಮೂರನೇದು ಯಾವುದು ಅಂತ ಕೇಳಿದ್ರೆ ಕೃತಕೃತ್ಯತ್ವ. ಇನ್ನು ನಾವು ಏನಾದ್ರು ಮಾಡಬೇಕು, ಬಿಡಬೇಕು, ಗಂಟಿ ಬಾರಿಸಬೇಕು, ಪೂಜಾ ಮಾಡಬೇಕು, ಇಲ್ಲ. ನೀ ಏನು ಗಂಟಿ ಬಾರಿಸಿದ್ರು ಅವೆಲ್ಲ ಬರ್ತಾವೆ. ಕರ್ಮಕಾಂಡದಾಗ ಬರುವ ಅವೆಲ್ಲ ಸುದ್ದಿ. ಕರ್ಮಕಾಂಡದ ಸುದ್ದಿ ನಾವು ಒಬ್ಬರು ಮಹಾತ್ಮರು ಬರೀತಾರೆ, ಗಂಟೆಯ ಬಡಿದರು ಗುಡಿಯಲ್ಲಿ ಯಮ ಬಂಟರು ಬೇರೆ ಬಿಡರಲ್ಲಿ. ನೀ ಎಡ್ದ್ರೆ ಗಂಟೆ ಬಾರಿಸ್ತೀವಿ ಬಾರಿಸ, ಎಡ್ದ್ರೆ ನೀ ಗಂಟೆ ಬಾರಿಸಿದ್ರು ನೀ ಗಂಟೆ ಶಬ್ದಕ್ಕೆ ಯಮನು ಬಂಟರಿ ಅಂತ ಮುರಿದು ಬಿಟ್ಟಾರಂದಿ. ನಿನ್ನ ವರಾವರಣ, ನಿನ್ನ ಉಗ್ಯಾವರಣ ಪಾಶೆ. ಗಂಟೆಯ ಬಡಿವರು ಗುಡಿಯಲ್ಲಿ ಯಮ ಬಂಟರು ಬೇರೆ ಬಿಡರಲ್ಲಿ, ಕಂಟಕವೆನಿಸುವ ಮಾಯೆಯ ಕಳೆದರೆ ಗಂಟಾಗುವುದದು ಪರದಲ್ಲಿ. ಕಂಟಕವಾಗಲ್ಪಟ್ಟಂಥ ಮಾಯೆಯನ್ನು ಕಳೆದಿ ಅಂತಂದರೆ ಪರಬ್ರಹ್ಮ ಸ್ವರೂಪದಲ್ಲಿ ನೀ ಏನಾಗ್ತಿ ಅಂತ ಕೇಳಿದ್ರೆ ಅವೇದ ಹೊಂದತಿ. ಇದನ್ನು ಬಿಟ್ಟು ಮತ್ತೇನ್ರ ಮಾಡ್ತನು ಅಂತಂದ್ರೆ ವೃತರ ಕರ್ಮವ ಗೈದವರು ಕೇಳಿ ಪರಿಪರಿ ಯಜ್ಞದ ದೀಕ್ಷಿತರು ಮರವೆಯು ತೋರದೆ ನಿಜ ಸುಖದೊಳಗಿಯ ಗುರುಪುತ್ರರ ಪದ ಕಿಂಕರರು. ಮರವೆಯನ್ನು ನಾಶ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಗುರುಪುತ್ರದಲ್ಲ, ಅವನ ಪಾದ ಸೇವೆಯನ್ನು ಮಾಡತಕ್ಕಂಥ ಕಿಂಕರರಂತಿವರು. ಯಾರು? ವೃತರ ಕರ್ಮವಗೈದವರು. ಈ ಜಗತ್ತಿನೊಳಗೆ ಹೌದು 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 ಅನ್ನುವಂಥ ಕರ್ಮಗಳನ್ನು ಮಾಡಿ ಒಬ್ಬ ಗುರುಪುತ್ರನ ಪಾದ ಕಿಂಕರರಂತೀವಿ. ಇವನ ಕೆಪಾಸಿಟಿ ಇಂಥದ್ದಿರ್ತದೆ. ಅದಕ್ಕೆ ನಿರಭಿಮಾನತೆಯಂತೆ ಮೀರದಿಹ ವಿಧಿಯಂತೆ, ಪರಿಪೂರ್ಣ ಕಾಮವಂತೆ ಎನಿಕೆಗೆಡದಂತೆ. ಒಮ್ಮೆ ಪರಿಪೂರ್ಣ
ಪರಬ್ರಹ್ಮ ವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಂಡು ಸಮುದ್ರದೊಳಗೆ ಜಳಕ ಮಾಡಿದ್ರೆ, ಎಲ್ಲ ನದಿಯೊಳಗೆ ಜಳಕ ಮಾಡಿದ್ರೆ ಹೆಂಗೆ ಆಗ್ತದೋ ಪೂರ್ಣ ಆನಂದದೊಳಗೆ ಮುಳುಗಿರ್ತಕ್ಕಂಥ ಪುಣ್ಯಾತ್ಮ ಪರಿಚಿನ್ನ ಆನಂದಗಳನ್ನ ಯಾವ ಬೈಕಿಗಳನ್ನ ಮಾಡಂಗಿಲ್ಲ. ಅದಕ್ಕಾಗಿ ಆ ಬೇಕು ಬೇಡ ಅನ್ನತಕ್ಕಂಥ ಈ ಲೆಕ್ಕ ಏನಿರೋದಿಲ್ಲ ಅಂದ್ರೆ ಅವನ ತಲೆಯೊಳಗೆ ಇರುವುದಿಲ್ಲ, ಬೇಕೆಂಬುವುದಿಲ್ಲ ಅವನಲ್ಲಿ. ಬೇಕು ಬೇಡು ಹಂಗ ಹಿಂಗ ಅನ್ನುವಂಥದ್ದು ಯಾವ ಭಾವನೆಯೂ ಇರುವುದಿಲ್ಲ. ಸಂಪೂರ್ಣವಾಗಿ ಸರ್ವ ಕಾಮಾಪ್ತಿಯನ್ನು ಹೊಂದಿದ್ದಾನೆ. ಗುರುಶಂಭುಲಿಂಗವಾಗಿಯೇ ಮುಕ್ತಿ ಸುಖವಂತೆ, ಸಚ್ಚಿದಾನಂದ ಸ್ವರೂಪವಾದ ಮುಕ್ತಿ ಪದವಂತೆ ಮರಳಿ ಭವಮಯನ ಹುಟ್ಟು ಸಾವುಗಳ ಸಂಸಾರದ ಹೆದರಿಕೆಯಂತೆ. ಗುರುಶಂಭುಲಿಂಗನ ನಾನಾಗಿದ್ದಾನು ಅಂತ ನಿಶ್ಚಯ ಜ್ಞಾನವನ್ನು ಮಾಡಿಕೊಂಡವ ನಾನು ಅಂತ ತಿಳ್ಕೊಂಡಾನಂತ ಮತ್ತೆ ನಾ ಹುಟ್ಟುನು ನಾ ಸಾಯ್ತನು ಅಂತ. ಹೆಂಗೆ ಸಾಧ್ಯದ? ಇದೆಂಥ ತಿಳುವಳಿಕೆ ಇದು? ಮರವೇ ಅಡಗಿದುದಕ್ಕೆ ತೋರ್ಪ ಬೊಮ್ಮದಿರವೇ ಸಾಕ್ಷಿ. ಸರ್ವಭೂಷಣರು ಬರೀತಾರೆ, ಯಾವ ಪುಣ್ಯಾತ್ಮನ ಅಂತಃಕರಣದಾಗ ಮರವೇ ನಾಶ ಆಗಿ ಹೋಗ್ಯದ, ಬೊಮ್ಮದ ಇರುವನ ಏನಾಗ್ಯದ ಅಂದ್ರೆ ನಮಗೆ ಅಪರೋಕ್ಷ ಆಗ್ಯದ. ಇನ್ನು ಅಂಥ ಬ್ರಹ್ಮಜ್ಞಾನಿಗೆ ಹುಟ್ಟು ಸಾವುಗಳದಾವೇನು ಅಂತ ಕೇಳಿದರೆ ಅವನಿಗೆ ಹುಟ್ಟು ಸಾವುಗಳು ಅವನಿಗಿಲ್ಲ. ಅರಿಯದೇ ಇರತಕ್ಕಂಥವನಿಗಿರಬೇಕು. ಅರಿತವನಿಗೇನಿಲ್ಲ ಅಂತ ಕೇಳಿದರೆ ಹುಟ್ಟು ಸಾವುಗಳಿಲ್ಲ. ಹುಟ್ಟುವಾತ ನಾನಲ್ಲ, ಹೊಂದುವಾತ ನಾನಲ್ಲ. ಏನೆಂಬೆನಯ್ಯ ಅದೆಂತೆಂಬೆನಯ್ಯ, ನಿಜವನ್ನರಿದ ಬಳಿಕ ಮರಳಿ ಹುಟ್ಟಲುಂಟೆ ಮಹೇಶ್ವರ ಪ್ರಭುದೇವರು ಬರ್ಕೊಂಡು ಬಂದು. ಹುಟ್ಟು ಸಾವುಗಳು ಒಬ್ಬ ಮರವಿಯಿಂದ ಕುಡ್ಕೊಂಡಿರ್ತಕ್ಕಂಥ ಜೀವಾತ್ಮನಿಗದ ಹೊರತಾಗಿ ಅರುಸ್ವರೂಪನಾಗಲ್ಪಟ್ಟಂತಹ ಗುರುಶಂಭುಲಿಂಗವಾಗಿಯ ಮುಕ್ತಿ ಪದವಂತೆ ಗುರುಶಂಭುಲಿಂಗವೇ ನಾನು ಅಂತ ತಿಳ್ಕೊಂಡವನಿಗೆ ಇವಾಗಿನ್ನು ಹುಟ್ಟು ಸಾವುಗಳದಾವೇನು ಅಂತ ಕೇಳಿದರೆ ಇಲ್ಲ. ಭಗವಂತ ಹೇಳ್ತಾನೆ, ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಶರೀರಕ್ಕೇನದಾವು ಅಂತ ಕೇಳಿದ್ರೆ ಹುಟ್ಟು ಸಾವುಗಳದ ಹೊರತಾಗಿ ಅಶರೀರೀ ಆಗಲ್ಪಟ್ಟಂಥ ಆತ್ಮಸ್ವರೂಪನಾದ ನನಗೆ ಹುಟ್ಟು ಸಾವುಗಳು ನನಗಿಲ್ಲ ಅಂತ ಹಿಂದೆ ತಿಳ್ಕೊಂಡಿರ್ತಕ್ಕಂಥ ದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗೆ ಹುಟ್ಟು ಸಾವುಗಳದಾವೇನು ಅಂತ ಕೇಳಿದರೆ ಹುಟ್ಟು ಸಾವುಗಳಿಲ್ಲಪ್ಪ. ಅದಕ್ಕಾಗಿ ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥ ಪರಬ್ರಹ್ಮ ವಸ್ತು ನಾನು ಅಂತ ತಿಳ್ಕೊಂಡಾನಂತ ಮತ್ತು ಹುಟ್ಟು ಸಾವುಗಳ ಈ ಸಂಸ್ಕೃತಿ ಭಯಾನು ಒಳಗೈತಂತ. ಇದೆಂಥ ತಿಳುವಳಿಕೆ, ಇದನ್ನು ನಾವು ಅರಿಯವು. ಅವನೊಳಗೆ ಇದ್ಯಾವುದೂ ಇರುವುದಿಲ್ಲ. ಹುಟ್ಟು ಸಾವುಗಳ ಕಟ್ಟಳೆಯನ್ನು ಮೀರಿ ನಿಂತಿರ್ತಕ್ಕಂಥ ಪುಣ್ಯಾತ್ಮನಿಗೆ ಇದು ಯಾವುದೂ ಇರುವುದಿಲ್ಲ. ಈ ಪದ್ಯವನ್ನು ಯಾಕೆ ಹೇಳಿದರು ಅಂತಂದರೆ, ಇಷ್ಟು ನಿಮ್ಮ ಮೋಸ ನೀವು ಮಾಡ್ಕೋಬೇಡ್ರಿ ಅಂತಕ್ಕಂಥದ್ದು ಅದರ ಅಭಿಪ್ರಾಯ. ಅದರ ರಹಸ್ಯ ನಾ ಗುರುಗಳಿಂದ ತಿಳ್ಕೊಂಡದ್ದು ನಿಮಗೆ ಹೇಳ್ತೇನೆ. ಒಟ್ಟ ಈ ಪದ್ಯದ ರಹಸ್ಯ ಏನು ಅಂತಂದರೆ, ತಮ್ಮ ಬುದ್ಧಿ ತಮ್ಮನ್ನೇ ತಿಂದಿತ್ತು, ನಿಮ್ಮನ್ನೆತ್ತಬಲ್ಲರಿಗೂ ಈಶ್ವರ. ಸರಿಯಾದ ಜ್ಞಾನ ಆಗಿತ್ತು ಅಂತಂದರೆ ಭಾಳ ಚಲೋ, ನೀವು ಮುಕ್ತರನ ಆಗ್ತೇವೆ, ನಾವು ಮುಕ್ತರಾಗ್ತೀವಿ. ಸರಿಯಾದ ಜ್ಞಾನ ಆಗದ ಬಿಡದ ಸುಮ್ಮ ಜ್ಞಾನಿಗಳಂಗೆ ಸೋಗ ಮಾಡಬೇಡ್ರಿ ಅಂತ ಈ ಪದ್ಯದ ಅಭಿಪ್ರಾಯ ಇದೆ. ಸುಮ್ಮ ನಮಗೂ ಜ್ಞಾನ ಆಗೈತೆ ಅನ್ಕೊಂತ ಅಡ್ಡಾಡಿದ್ರೆ, ಹಿಂದೊಂದು ಉದಾಹರಣೆ ಕೊಟ್ಟರು, ಊಟ ಮಾಡಲಾರ್ದ ನಾವು ಊಟ ಮಾಡಿದನು ಅನ್ಕೊಂತ ಅಡ್ಡಾಡಿದ್ರೆ, ಊಟ ಮಾಡಿದ ಅವನು ತೃಪ್ತಿ ಊಟ ಮಾಡಿದವಂಗೆ ಇರ್ತದೇನು? ಒಬ್ಬ ಊಟ ಮಾಡಿದವದಾನ, ಒಬ್ಬ ಊಟ ಮಾಡಲಾರ್ದವದಾನ. ಹೌದು, ಊಟ ಮಾಡಿದವನ ಜೊತೆಗೆ ನಾನು ಊಟ ಮಾಡಿದನ ಅಂದರೆ ಅವನು ತೃಪ್ತಿ ನಿನಗಿರ್ತದೇನು? ನಿನ್ನ ಹಕ್ಕಿಕತ ಗೊತ್ತಾಗ್ತದೆ. ಜ್ಞಾನಿ ಎಂಬ ಅನುಮಾನ ಬೇಕವನ ಅಂಗ ತಾನೇ ಸೂಚಿಸುತ್ತಿದೆ. ಇವು ಜ್ಞಾನಿ ಅಜ್ಞಾನಿ ಅಂತ ನೀವ್ಯಾಕೆ ಕೇಳ್ತೀರಪ್ಪ? ಅವನ ಅಂಗಾಂಗಗಳು ತಾವ ಏನು ಮಾಡ್ತಾವ ಅಂತಂದರೆ ಸೂಚನಾ ಮಾಡ್ತಾವ. ಉಣ್ಣವನ ತೃಪ್ತಿ ಉಣ್ಣದವನಿಗೆ ಎಂದೂ ಇರುವುದಿಲ್ಲ. ಹಂಗೆ ತಿಳಿದವನ ತೃಪ್ತಿ ತಿಳಿಯದವನಿಗೆ ಎಂದೂ ಇರುವುದಿಲ್ಲ. ಸುಮ್ಮನೆ ನಾನು ತಿಳಿದ್ದನು ಅಂತ ನಿಮ್ಮ ಮೋಸ ನೀವು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ತಿಳುವಳಿಕೆ ಆಗಿತ್ತು ಭಾಳ ಚಲೋ. ಒಂದು ವೇಳೆ ತಿಳ್ಕೊಳ್ಳಿಕ್ಕೆ ಆಗದೆ ಇತ್ತು ಅಂತಂದರೆ ಇನ್ನೂ ಏನು ಹಾನಿಯಾಗಿಲ್ಲ. ಖಟ್ಟವಾಂಗ
ಆಯುಷ್ಯದ ಕೊನೆಯ ಗಳಿಗೆ ಒಳಗೆ ಬ್ರಹ್ಮಜ್ಞಾನ ಮಾಡಿಕೊಂಡದಾನ. ಆ ಭಾವ ತಯಾರಾಗಿ ಬರ್ಬೇಕು. ಆ ಭಾವ ತಯಾರಾಗಿ ಬಂತು ಅಂತ ಇನ್ನೂ ಅವಕಾಶ ಇದೆ. ಇಲ್ಲಿ ತನಕ ಎಷ್ಟು ಆಗ್ಬೇಕಾಗ್ಯದ, ಸರಿಯಾದ ಆಗಿಲ್ಲ ಆಗೇತಿ ಅಂತ ಸುಳ್ಳು ಇದನ್ನು ಮಾಡಬೇಡ. ಮತ್ತೇನು ಮಾಡುವಂತಂದರೆ ನಿನ್ನ ಅಂತಃಕರಣ ನಿನಗೆ ಅಪರೋಕ್ಷದ, ನಿನ್ನ ಮನಸ್ಸಿನೊಳಗೆ ನೀ ಏನು ನಡೀತಿದ್ದೆ ನಿನಗೆಲ್ಲ ಗೊತ್ತಿರ್ತದೆ. ಎಷ್ಟು ಆತ್ಮಾಕಾರ ವೃತ್ತಿನಿಂದ ಆಗ್ತದೆ, ಎಷ್ಟು ಅನಾತ್ಮಾಕಾರ ವೃತ್ತಿನಿಂದ ಆಗ್ತದೆ ಏನು ಅನ್ನೋದೆಲ್ಲ ತಿಳ್ಕೊಂಡು ಇನ್ನು ಮುಂದಿನ ಪದ್ಯ ಅದನ್ನು ಬರೀತಾರೆ ಅವ್ರಿಗೆ. ಸದ್ಯ ಈ ಪದ ಮುಗಿತಿಲ್ಲಿಗೆ, ಈ ಪದ ಮುಗಿದು ಇನ್ನು ಮುಂದಿನ ಪದ್ಯ ಯಾವುದು ಬರೀತಾರೋ ಅಂತಂದರೆ, ಪರತರವೆನಿಸುವ ಮುಕುತಿಯನು ಐದುವವನು ಈ ಶ್ರವಣಾದಿಗಳ ಇರವನು ಪಗಲು ಇರಳು ಎನ್ನದೇ ಒಲುಮೆಯಳು ಪರಿಭಾವಿಸುತ್ತಿಹುದು. ಇನ್ನು ಮುಂದೆ ಸದ್ಯ ಅದ ಈ ಕೆಲಸ ಆಗಿಲ್ಲ ಅಂತ ತಿಳ್ಕೊ. ಒಂದು ವೇಳೆ ಆಗದ ಇತ್ತು ಅಂತಂದರೆ ಇನ್ನೇನು ಮಾಡುವಂತಂದರೆ, ಪರತರವೆನಿಸುವ ಅದ್ರ ಶ್ರೇಷ್ಠತರವಾಗಲ್ಪಟ್ಟಂತಹ ಮುಕ್ತಿಯನು, ಆ ಮೋಕ್ಷವನ್ನು ಐದುವವ ಹೊಂದುವವನು ಏನು ಮಾಡಬೇಕು ಅಂತ ಕೇಳಿದ್ರೆ, ಅದರ ಪರಿಯನು, ಅದರ ರೀತಿಯನ್ನು ವಿಚಾರಿಸುವವನು, ಅದನ್ನು ಹುಡುಕುವವನು, ಅದನ್ನು ತಿಳ್ಕೊಳ್ಬೇಕು ಅನ್ನುವವನು. ಈ ಶ್ರವಣಾದಿಗಳ ನಾವೇನು ಹೇಳ್ತಿಲ್ಲ ಇನ್ನು ಮುಂದೆ, ನಾವು ಹೇಳ್ತಕ್ಕಂಥ ಈ ಶ್ರವಣಾದಿಗಳೊಳಗೆ ನೀ ತೊಡಗಬೇಕು. ನೀ ತಿಳ್ಕೊಂಡಂಗಲ್ಲ, ನೀ ತಿಳ್ಕೊಂಡಂಗೆ ಆಗೋದಲ್ಲದ. ನಾವು ಹೆಂಗೆ ಹೇಳ್ತೀವೋ ಹಂಗೆ ಆ ಶ್ರವಣಾದಿಗಳೊಳಗೆ ನೀ ಇಳ್ಕೊಂಡಿ ಅಂತಂದರೆ, ಶ್ರವಣ ಮನನ ನಿಧಿಧ್ಯಾಸನಗಳ ಇರವನ್ನು, ಶ್ರವಣದ ಸ್ವರೂಪ ಏನು, ಮನನದ ಸ್ವರೂಪ ಏನು, ನಿಧಿಧ್ಯಾಸನದ ಸ್ವರೂಪ ಏನು ಅನ್ನುವಂಥ ಈ ವಿಚಾರದೊಳಗೆ ನೀ ಉಳ್ಕೊಂಡಿ ಅಂತಂದರೆ, ಈ ಶ್ರವಣದ ಸ್ವರೂಪವನ್ನು ಪಗಲು ಇರಳು, ಹಗಲು ರಾತ್ರಿ ಅನ್ನದೇ. ಹಗಲನ್ನಕ್ಕೆ ಹೋಗಬೇಡ, ರಾತ್ರಿ ಅನ್ನಕ್ಕೆ ಹೋಗಬೇಡ. ಕೇಳು, ಬಲ್ಲವರು ಯಾರ ಬಂದಾರಂದ್ರೆ ಕೇಳು. ಅಲ್ಲೇನು ಮಾಡಕ್ಕೆ ಹೋಗಬೇಡ, ಅವ್ರು ಹಂಗೆ ಹಿಂಗೆ ಅವರಲ್ಲಿ ದೋಷ ಅನಿಸ್ಬೇಡ. ಬಲ್ಲವರು ಯಾರ ಬಂದಾರಂದ್ರೆ ಕೇಳು, ಅವ್ರನ್ನ ಪ್ರೀತಿ ಮಾಡು. ಕೇಳಿದ್ದನ್ನೇನು ಮಾಡು ಅಂದ್ರೆ ಮನನ ಮಾಡು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡು. ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದಕ್ಕೆ ಹಗಲಿ ರಾತ್ರಿ ಅನ್ನಬೇಡ. ಅಷ್ಟೊತ್ತು ಕುಂತ್ನಿ ಇಷ್ಟೊತ್ತು ಕುಂತ್ನಿ ಅನ್ನಬೇಡ. ಇದಕ್ಕೆ ಕಾಲಗಳ ಅವಧಿ ಇಲ್ಲ. ಪ್ರಪಂಚ ಮಾಡಾಕ ಎಷ್ಟು ದಿವಸ ಎಷ್ಟು ಸಮಯ ಅಂತೇನು ಲೆಕ್ಕ ಹಾಕಿದೀವನ ಈ ಜೀವನದೊಳಗೆ? ಪ್ರಪಂಚ ಮಾಡಾಕ ಹುಟ್ಟಿದಂದ್ರೆ ಹಿಡಿದು ಸಾಯೋ ತನಕ, ಎದ್ದಂದು ಹಿಡಿದು ಮಲಗೋ ತನಕ ಅದಕ್ಕೆ ಗಂಟ ಬಿದ್ದೆವು. ಖರೆ ಅದರಿಂದ ಏನಾರು ಆಗೈತೇನು ಅಂತ ಕೇಳಿದರೆ ಏನಾಗಿದೆ? ಬಿಡಬೇಕು ಅಂತ ಬಿಡಬಾರ್ದು. ಇರಲಿ, ಅದು ಬದುಕು ಸಾಧನ ಐತಿ, ಅದರೊಳಗೆ ಇರೋದು ಬದುಕು ಸಾಧನ. ಅದು ನಮ್ಮ ದೇಹಾದಿಗಳನ್ನು ಬದುಕಿಸೈತಿ. ಯಾಕೆ? ಪ್ರಾಣಕ್ಕೆ ಅನ್ನ ಬೇಕ, ದೇಹ ಧರ್ಮದ ಸಾಧನ ಅದ, ಇದು ಬದುಕಬೇಕಾಗಿ. ಅವು ಬದುಕು ಸಾಧನಗಳು ಅಷ್ಟೇ ಅದಾವ. ಆ ಬದುಕು ಸಾಧನಗಳನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಸುಖದ ಸಾಧನಗಳು ಇವದಾವು. ನಮ್ಮದು ಏನಾಗಿದೆ ತಿಳುವಳಿಕೆ, ಬದುಕು ಸಾಧನಗಳು ಸುಖದ ಸಾಧನಗಳು ಅಂತ ತಿಳ್ಕೊಂಡು ಅವಕ ಬೆನ್ನು ಹತ್ತಿ ಬಿಟ್ಟಿದ್ದೀವಿ ನಾವು. ಇಲ್ಲಿ ಮನುಷ್ಯನ ನಿಶ್ಚಯಪರಕ ಆಗಿಬಿಟ್ಟದೆ. ಜಗತ್ತಿನೊಳಗೆ ಬದುಕು ಸಾಧನಗಳ ಬೇರೆ, ಜಗತ್ತಿನೊಳಗೆ ಸುಖದ ಸಾಧನಗಳ ಬೇರೆ. ಈ ಬದುಕಾಗ ನಮಗೆ ಭೂಮಿ ಬೇಕಾ, ಇರಾಕೊಂದು ಮನೆ ಬೇಕಾ, ಅಡುಗೆ ಮಾಡಿಕೊಡಾಕ ಮಠದಾಗ ಶಿಷ್ಯರ ಬೇಕಾ, ಮನ್ಯಾಗ ಹೆಂಡ್ರ ಬೇಕಾ, ಇವೆಲ್ಲ ಬೇಕಾ? ಇವು ಬದುಕು ಸಾಧನಗಳು. ಇವು ಬದುಕು ಸಾಧನಗಳ, ಇವ ನಮ್ಮ ಸುಖದ ಸಾಧನ ಅಂತ ತಿಳ್ಕೊಂಡು ನೀ ಈ ಇಡೀ ಊರಾಗಿದ್ದ ಭೂಮಿ ಎಲ್ಲ ಗಳಿಸಿದೆ ಅಂತ ತಿಳ್ಕೊ. ಇನ್ನು ಸುಖ ಆಕತೆ ತಿಳ್ಕೊತಿ. ಇಡೀ ಈ ಗೋಕಾಕ ತಾಲೂಕಾಗ ನಿನ್ನಷ್ಟು ಭೂಮಿ ಯಾರ್ದು ಇಲ್ಲಪ್ಪ, ಅಷ್ಟು ಭೂಮಿ ಗಳಿಸಿದಿ. ಒಮ್ಮೆ ಗಳಿಸಿ ನೋಡು, ಒಮ್ಮೆ ಬೇಡ ಗಳಿಸೋದು ಬೇಡ. ಈ ಭೂಮಿನ ಎಲ್ಲ ನಂದ ಐತಿ ಅಂತ ತಿಳ್ಕೊಂಡ್ಬಿಡು ಒಮ್ಮೆ ನೋಡು. ಈಗ ಒಮ್ಮೆ ಅದು ಗಳಿಸೋದು ಬೇಡ, ಹೋಗು. ಒಟ್ಟ ಈ ಗೋಕಾಕ ತಾಲೂಕದ ಭೂಮಿ ಎಲ್ಲ ಸೊಕ್ಕ ನಂದ ಐತಿ ಅಂದಿ. ಹಿಂಗೆ ಕಲ್ಪನಾ ಮಾಡ್ಕೋ. ಸುಖ ಆಕೈತಿ ಅಂತಿದ್ರಿಂದ ಆಗ್ತೈತಿ. ನಾವು ಹುಲ್ಕೋಟೆಗಿದ್ದು ನಮ್ಮ ಪ್ರಧಾನ ಪ್ರಸಂಗ ಬಂದಿತ್ತು. ಹುಲ್ಕೋಟೆಗಳು ಒಬ್ಬ ರಾಯನಗೌಡ ಅಂತೇಳಿ ಅವ 3 ಸಿನಿಮಾ ಟಾಕಿದ ಮಾಲಕ. ಅವ 3 ಸಿನಿಮಾ ಟಾಕಿದ ಗದಗಿನಾಗಿದ್ದು ಹುಲ್ಕೋಟೆ ರಾಯನಗೌಡ್ರು ಅಂತೇಳಿ. ನಾವು ಜ್ಞಾನಾನಂದ ಆಶ್ರಮ ಅಂತ ಒಂದು ಆಶ್ರಮ ಮಾಡಿದ್ರು. ಆಶ್ರಮಕ್ಕೆ ನಾವು ಸಂಜೆ ಮಾಡಿ ಶಾಸ್ತ್ರಕ್ಕೆ ಪುರಾಣಕ್ಕೆ ನಾವು ಹೋಗ್ತಿದ್ವಿ.
ಆ 3 ಸಿನಿಮಾ ಟಾಕೀಸ್ದೆಲ್ಲ ವ್ಯವಸ್ಥೆ ನೋಡ್ಕೊಂಡು ಅದನ್ನ ಅಲ್ಲಿ ಲೀಸ್ಗೆ ಕೊಟ್ಟಿದ್ದ ಟಾಕೀಸ್ಗಳು ಒಂದು ದಿವಸಕ್ಕೆ ಇಷ್ಟು ರೊಕ್ಕ ಕೊಡೋದು ಅವ್ರು ತಾವೆಲ್ಲ ಮಾಡ್ಕೊಡೋದು. ಇವ್ ಹೋಗಿ ರೊಕ್ಕಾಟ ತೊಗೊಂಬರೋದು ಅವನ. ಇವು ಸಂಜೆ ಮಾಡಿ ಏನು ಮಾಡವ ಅಂತಂದ್ರೆ ಸರ್ವಸಾಧಾರಣ ಒಂದು ಟೈಮ್ ಇತ್ತು, ಆ ಟೈಮಿಗೆ ಹೋಗವ. ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ರಾತ್ರಿ 12 ಗಂಟೆ ಆಗೋದು ಅವಾಗ. ಅದನ್ನ ಸುದ್ದಿ ಮಾಡಿ ಬರ್ಬೇಕಲ್ಲ, ಹಿಂಗೆ ಮಾಡಿ ಬರುವ. ಒಂದು ದಿವಸ ಹೋತ್ ಯಾರು ಉಂಟಾಡ್ದನ ಹೋಗ್ತಾರೆ. ಕೊನೆಗೆ ಒಮ್ಮೆ ಅಕಸ್ಮಾತ್ ಬಂದು ನಮ್ಮಂತೆ ಕುಂತವ. ಅಕಸ್ಮಾತ್ ಬಂದು ನಮ್ಮಂತೆ ಕುಂತ ಅವ ಏನಂದ್ರೆ ಐಶ್ವರ್ಯಕ್ಕೇನು ಕಡಿಮೆ ಇಲ್ಲ, ಅವನು ಸಾಕಷ್ಟು ದುಡ್ಡು ಮತ್ತು ಭೂಮಿಯೂ ಸಾಕಷ್ಟು ಅವ್ರದ್ದು. ಓದುಗೋರು ಅಂದ್ರೆ ದೊಡ್ಡ ಶ್ರೀಮಂತರ ಮಿಂಟಾನ ಅದು. ನನಗಿದ್ರೆ ಹಮಾಲಿ ಮಾಡಿ ಮಾಡಿ ಸಾಕಾಗಿತ್ತೆ ಅಂದ್ರೆ ನಮ್ಮ ಮುಂದೊಮ್ಮೆ ರಾಯನಗೌಡರು ಏನು ಹಮಾಲಿ ಅಂದ್ರೆ ಕಾರ್ಗಡೆ ತೊಗೊಂಡು ಹೋಗೋದು, ಅವ್ರ ಕಡೆಯಿಂದ ರೊಕ್ಕ ಇಸ್ಕೊಳ್ಳೋದು, ಆ ರೊಕ್ಕ ತೊಗೊಂಡು ಬ್ಯಾಂಕಿಗೆ ಕಟ್ಟೋದು, ಬ್ಯಾಂಕಿಗೆ ಕಟ್ಟಿ ಅದನ್ನೆಲ್ಲ ಸುದ್ದಿ ಮಾಡಿ ಮತ್ತೆ ಬರೋದು. ಇವನ್ ದಿವಸ ಇದ್ರ ಮಾಡಿ 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 ಇದ್ರ ಹಮಾಲಿ ಮಾಡಿ ನನಗೆ ಸಾಕಾಗೈತಿ ಅಂದ್ರೆ ಏನಾಗಿತ್ತು ಅಂದ್ರೆ ಅವಂದ ಒಟ್ಟ ವಿಕ್ಷೇಪ ಆಗಿಬಿಟ್ಟಿತ್ತು ಮನಸ್ಸಿಗೆ. ಬರೀ ದುಡ್ಡು ನೋಡೋದು, ಅದ್ರ ಎನಿಸೋದು, ಅದು ತಂದು ಅಲ್ಲಿಡೋದು ಬರೋದು, ಮತ್ತೊಂದಿಲ್ಲ ಮುಗಿದೊಂದಿರೋದು ನೋಡಿ ಬ್ಯಾಸೋತ್ತಿದ್ರಿ. ಇದ್ರ ಹಮಾಲಿ ಮಾಡಿ ನಮಗೆ ಸಾಕಾಗೈತೆ ಅಂದ. ಹೇಳುವ ಅಭಿಪ್ರಾಯ ಏನು ಅಂತಂದರೆ, ಹಣ ಬೇಕು ಬ್ಯಾಡಂತಲ್ಲ, ಹಣದಿಂದ ಸುಖ ಇಲ್ಲ. ಭೂಮಿ ಬೇಕು ಬ್ಯಾಡಂತಲ್ಲ, ಭೂಮಿಯಿಂದನೇ ಸುಖ ಇಲ್ಲ. ಇವು ಸುಖದ ಸಾಧನಗಳು ಅಲ್ಲ. ಅಲ್ಲಿವ ಬದುಕು ಸಾಧನಗಳನ್ನು ಸುಖದ ಸಾಧನ ಅಂತ ತಿಳ್ಕೊಂಡ್ರೆ ನೀ ಹೆಂಗೆ ಸಾಧ್ಯದ? ಸುಖದ ಸಾಧನಗಳು ಯಾವುವು ಅಂತಂದರೆ ವಿವೇಕ, ವೈರಾಗ್ಯ, ಶಮಧಮಾದಿ ಸತ್ಸಂಪತ್ತಿ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ, ಮಹಾವಾಕ್ಯ ವಿಚಾರ, ತತ್ವಂಪದ ಶೋಧನ. ಇವೇನದಾವು ಅಂದ್ರೆ ಇವು ಸುಖದ ಸಾಧನಗಳದಾವು. ಈ ಸುಖದ ಸಾಧನಗಳನ್ನು ನೀ ಮಾಡಿಕೊಳ್ಳೋದು ಹೋತು ಅಂತಂದರೆ ಈ ಬದುಕು ಸಾಧನಗಳನ್ನ ನೀ ಮಾಡ್ಕೊಂತ ಕುಂತಿ ಅಂದ್ರೆ ಸುಖ ಹೆಂಗಾಗ್ತದ? ನಾವು ಇದನ್ನು ತಿಳಿದಂದ ಇದನ್ನೆಲ್ಲ ಮಾಡಿ ಮಾಡಿ ಹಮಾಲಿ ಮಾಡಿ ನನಗೆ ಸಾಕಾಗಿತ್ತಪ್ಪ, ಯಾವ ದುಡ್ಡು ತೊಗೊಂಡು ಏನು ಮಾಡೋದೈತಿ, ಇನ್ನೆಲ್ಲ ಏನು ತಿನ್ನೋದನ್ನೇ ನಾವು ಸಾಧ್ಯತೆ ಏನು? ಹಿಂಗೆ ತನ್ನ ಅನುಭವವನ್ನು ಹೇಳಿದ್ದು ನಮಗೆ ಅವನ ಬಾಯಿಂದ ಕೇಳಿದ್ವಿ ನಾವು. ಮತ್ತು ಶಾಸ್ತ್ರ ಹೇಳ್ತದ. ಶಾಸ್ತ್ರ ಏನು ಹೇಳ್ತದಂದ್ರೆ, ಸಿರಿಯು ಸತಿ ಸುಖ ಹಿತರು ನಿಜವೆಂದು ತಿಳಿದು ಮೋಹಿಸದಿರಲಿ ಮಂದ ಮನುಷ್ಯ. ಸಿರಿಯಾಗಲಿ ಸತಿಯಾಗಲಿ ಸುಖ ಹಿತರು ಇದೆಲ್ಲ ನಿಜ ಅಂತ ತಿಳ್ಕೊಂಡು ಇವ್ರದ್ದು ಸುಖ ಅಂತ ತಿಳ್ಕೊಂಡು ಮೋಹ ಮಾಡಕ್ಕೆ ಹೋಗಬಾರ್ದು ತಮ್ಮ. ಇವ್ರಿಂದ ನಿಜವಾದ ಸುಖ ಎಲ್ಲೋ, ಇವ್ರು ಇರಲಿ ಅಷ್ಟ. ಇವ್ರನ್ನ ಸುಖದ ಸಾಧನಗಳು ಇವರಲ್ಲ. ನಿನ್ನ ಬದುಕು ಸುಲಭವಾಗಿ ಮಮದಾಪುರಕ್ಕೆ ಬೆನ್ನಿ ಸಾಧನ ಅಂತ ತಿಳ್ಕೊಂಡು ಬೆನ್ನಿ ಸಾಧನ ಬರ್ತದೆ. ಕಾಡ್ರಕೊಪ್ಪ ಅವ್ರದ್ದು ಈ ಬಿಟ್ಟಿದ್ದಾರೆ. ಇಲ್ಲಿ ಲೋಕಾಪುರಕ್ಕೆ ಕಾಡ್ರಕೊಪ್ಪಕ್ಕೆ ಮಮದಾಪುರಕ್ಕೆ ಅವ್ರು ಬರ್ತಿದ್ರೆ ನಾವಿನ್ನ ಸಣ್ಣವ್ರು ಇದ್ದೀವಿ. ನಮಗೆ ಪಕ್ಕ ಶಾಸ್ತ್ರ ತಿಳಿತಿರಕ್ಕಿಲ್ಲ. ಅವರನ್ನವರು ಈ ತ್ವಾಟಕ್ಕೆ ಬೇಲೆ ಐತ್ಲೆ, ತ್ವಾಟಕ್ಕೆ ಬೇಲೆ, ಆ ಬೇಲಿ ಏನು ತ್ವಾಟ ಅಲ್ಲ, ಅದೇ ಬೆಳೆ ಏನು ಕೊಡೋದಲ್ಲ. ಹೌದು, ಆದರೂ ಆ ಬೇಲಿ ಇಲ್ದ್ರೂ ತ್ವಾಟನ ಬೆಳೆ ಬರೋದಿಲ್ಲ. ಬೇಲಿ ಇಲ್ಲದ್ರೆ ತ್ವಾಟದಲ್ಲಿ ಬೆಳೆ ಬರೋದಿಲ್ಲ. ತ್ವಾಟಕ್ಕೆ ಬೇಲಿ ಹೆಂಗೆ ರಕ್ಷಣೆ ಮಾಡ್ತೈತೋ, ಹೇ ನಮ್ಮ ಬಾಳಪ್ಪ ಜನ ಬಾಳೆ ಇವೆಲ್ಲ ಅದಾವಲ್ಲ, ಇವು ತ್ವಾಟಕ್ಕೆ ಬೇಲಿ ಇದ್ದಂಗೆ ಇರಲಿ, ಇರುವನ ಇವು. ಈ ಬೇಲಿ ಇದ್ರೆ ಬೆಳೆ ಬರ್ತೈತೆ ಅಂದ್ರೆ ಏನ, ಇವೆಲ್ಲ ನಮ್ಮನ್ನು ವ್ಯಾಪಾರ ಮಾಡ್ತಾವ. ಇವಕ್ಕಂಕ ತತ್ವ ಬೇಕಾಗಿಲ್ಲ. ಇಲ್ಲಿ ಒಂದು ಗುರಿ ಇತ್ತು, ಭಾಳ ಮಂದಿ ಇತ್ತು ಅಲ್ಲಿ ಆಗ ಸಣ್ಣ ಮಾಡಾಕ. ಇವೆಲ್ಲ ಮುಂದೆ ಕುಡ್ರು ದೊಡ್ಡ ಕುಡ್ತದ್ದು ಮುಂದೆ ಅವನ್ನೆಲ್ಲ ನೋಡವ. ಅವ್ರನ್ನ ನೋಡಿ ಇವು ಯಾವ ಥರದ್ದು ಲಕ್ಷಾಂತರ ಲಕ್ಷಣ ಇಲ್ಲ. ಅಗದಿ ಏನು ಟಿಪ್ಪಾಗಿ ಕುಂಡ್ರು ಮುಂದೆ ಆ ಒಟ್ಟ ಇದ್ದಾಗ ನಾವು ಇವು ಮಾತಾವು ತಿನ್ನಿಸೋದು. ಬಾಳೆ ಇವೆಲ್ಲ ತ್ವಾಟಕ್ಕೆ ಬೇಲಿದ್ದಂಗೋ ನಮ್ಮನ್ನು ಜೋಪಾನ ಮಾಡ್ತಾವು. ಹೇಳುವ ಅಭಿಪ್ರಾಯ ಏನು ಅಂದರೆ, ಈ ಪ್ರಪಂಚದ ವಸ್ತುಗಳು ನಮ್ಮನ್ನು ಜೋಪಾನ ಮಾಡ್ತಾವು, ನಮ್ಮ ಬದುಕಿಗೆ ಅನುಕೂಲದ ಹೊರತಾಗಿ ಇವ ನಿಜವಾದ ಸುಖದ ಸಾಧನಗಳಲ್ಲ. ಹೆಂಡತಿ ಬೇಕು. ಹೆಂಡತಿ ಅಂದ್ರೆ ನೀವು ಸದ್ಗತಿ ಆಕೈತೇನ? ಆಕೆ ಸುಖ ಸಾಧನ ತಿಳ್ಕೊಂಡು ಕುಂತಿ, ಆಕೆ ಮಾತ ಕೇಳಿದ ಹಗಲಿರಳು. ಆಕೆ ಮಾತು ಕೇಳ್ಕೊಂತ ಕುಂತ್ರು ನಿನಗೆ ಬ್ರಹ್ಮಜ್ಞಾನ ಆಕತ್ತೇನು? ಅಂದ್ರೆ ಬ್ರಹ್ಮಜ್ಞಾನ ಆಗೋದಕ್ಕೆ ಮತ್ತೆ ಬೇರೆ ಸಾಧನಗಳದಾವೆ ಇಲ್ಲೋ? ಸದ್ಗುರು ಬೇಕು, ಸತ್ಶಾಸ್ತ್ರ ಬೇಕು, ಶ್ರವಣ ಬೇಕು, ಮರಣ ಬೇಕು. ಅವು ಇರಲಿ, ಅದ್ರ ಜೊತೆಗೆ ಇತ್ತು ಬಂದು ಇವನಷ್ಟೇನು ಮಾಡಿದೆ ಅಂದ್ರೆ ಮಾಡ್ಕೊಂಡ್ರೆ ಆಗ್ತದಪ್ಪ, ಇಲ್ಲದ್ರೆ ಆಗೋದಿಲ್ಲ ಅಂತ ಆ ವಿಚಾರಧಾರೆಯನ್ನು ನಾಳಿನ ದಿವಸ ಪರತರವೆನಿಸುವ ಮುಕುತಿಯನು ಐದುವವನು ಈ ಶ್ರವಣಾದಿಗಳ ಇರವನು ಪಗಲು ಇರುಳು ಎನ್ನದೇ ಒಲುಮೆಯಳು ಪರಿಭಾವಿಸುತ್ತಿರುವುದು. ಒಲುಮೆ ಅಂದ್ರೆ ಪ್ರೀತಿಯಿಂದ. ಪ್ರಪಂಚದ ಮ್ಯಾಗ ಎಷ್ಟು ಪ್ರೀತಿ ಇಟ್ಟದಿಲ್ಲ, ಆದ್ರೆ 3 ಪಟ್ಟು ಪ್ರೀತಿ ಇದ್ರ ಮ್ಯಾಗ ಇಡಬೇಕು.
ಅಂದ್ರೆ ಅದ್ರದ್ದೇನಾದ್ರು ಆಸಕ್ತಿ ಕಡಿಮೆ ಆಗೈತಿ ನನಗೆ, ಇಲ್ಲದ್ರೆ ಕಡಿಮೆ ಆಗೋದಿಲ್ಲ. ಇಲ್ಲದ್ರೆ ನೀವು ಉಪ್ಪು ಬಾಯಿ ಹಿಡ್ಕೊಂಡು ಸಕ್ಕರೆ ಹಿಡ್ದು ತಂದಾವದಿ, ಉಪ್ಪು ಬಾಯಿ ಹಿಡ್ಕೊಂಡು ಸಕ್ಕರೆನ ಹಿಡ್ದನ ತಿಂದ್ರು ಸಕ್ಕರೆ ಸಿಮೆ ಹತ್ತು ಮಂಗೆ ಇಲ್ಲ ಅದ, ಹೌದಲ್ಲ? ಹಂಗೆ ವ್ಯರ್ಥ ಆಕೈತಿ. ಹಂಗೆ ಸಂಪೂರ್ಣ ಉಪ್ಪು ಉಗುಳಿ ಹಸನಂಗೆ ಬಾಯಿ ತೊಕ್ಕೊಂಡು ಸಕ್ಕರೆ ತಿಂದಿ ಅಂದ್ರೆ ಎಷ್ಟೆಷ್ಟು ತಿಂತಿ ಎರಡು ಸಕ್ಕರೆ ಸಿಹಿ ಹತ್ತಾಕೈತಿ. ಸಂಪೂರ್ಣ ನಾಮರೂಪಾತ್ಮಕ ಈ ಪ್ರಪಂಚದ ಕಲ್ಪನೆಯನ್ನು ಬಿಟ್ಟು ಅವುಗಳ ಆಸಕ್ತಿ ಕಡಿಮೆ ಮಾಡಿ ಶ್ರೇಷ್ಠವಾಗಲ್ಪಟ್ಟಂಥ ಈ ಮೋಕ್ಷದ ಮಾರ್ಗವನ್ನು ಇದನ್ನು ನೀವು ಶ್ರವಣವನ್ನು ನಿಧ್ಯಾಸನ ಮಾಡಿರಿ ಅಂತಂದರೆ ಶ್ರವಣ ಮಾಡೋ ಕಾಲಕ್ಕೆ ನಿಮಗೆ ಸುಖ ಆಕೈತಿ. ಸಕ್ಕರೆ ತಿಂದ ಕಾಲಕ್ಕೆ ಶಿವಿ ಹತ್ತದ್ರ ಬಾಯಿಗೆ ತಿಂದೊಂದು ಒಪ್ಪದ ಶಿವಿ ಹತ್ತತೇವೋ, ತಿನ್ನೋ ಕಾಲಕ್ಕೆ ಹೆಂಗೆ ಸುಖ ಆಕೈತೋ ಹಂಗೆ ಶ್ರವಣ ಮಾಡೋ ಕಾಲಕ್ಕನ ಆತ್ಮಕಾರ ವೃತ್ತಿನಿಂದಾಗಿ ಏನಾಗ್ತದೆ ಅಂದರೆ ಆತ್ಮಾನುಭವ ನಿನಗಾಗ್ತದೆ, ದೃಢ ಜ್ಞಾನ ಆಗ್ತದೆ, ವಿಲಕ್ಷಣ ಆನಂದ ಕೂಡ ನಿನ್ನ ಅನುಭವಕ್ಕೆ ಬರ್ತದಪ್ಪ ಅಂತ ಆ ವಿಚಾರವನ್ನು ನಾಳೆ ದಿವಸ ಹೇಳೋದಾರೆ. ಅದನ್ನು ನಾವು ಕೇಳ್ಕೊಂಡು ನಮ್ಮ ಜೀವನ ಸುಖಮಯ ಮಾಡಿಕೊಳ್ಳುವಂತ ಹೇಳ್ತಾ, ನಾಳೆ ಒಂದು ದಿವಸ ಕೊನೆ ಶಾಸ್ತ್ರ ಅದ ಅಲ್ರಿ. ನಾಳೆ ಬೆಳಗ್ಗೆ ನಾವು ಶಾಸ್ತ್ರ ಮುಗಿಸ್ಬೇಕಾಗ್ತದೆ. ಎಷ್ಟು ನಡೀತಿದ್ದ ಅಷ್ಟು ಪದದ ಚಿಂತನೆ ಮಾಡೋನು, ಆನಂತರ ಶಾಸ್ತ್ರಕ್ಕೆ ನಾವು ಮಂಗಲ ಮಾಡೋನು. ಯಥಾ ರೀತಿ ಮುಂದಿನ ವಿಚಾರಗಳನ್ನು ಕಾರ್ಯಕರ್ತರು ನಿಮ್ಗೆ ಹೇಳ್ತಾರೆ, ಆ ಪ್ರಕಾರ ಮಾಡಿಕೊಂಡು ಸದ್ಗುರುನಾಥನ ಕೃಪೆಗೆ ಪಾತ್ರ ಆಗೋನು ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುನಾಥ ಚರಣಾರವಿಂದಗಳಿಗೆ ಅರ್ಪಿಸಿ ಇವತ್ತಿನ ಶಾಸ್ತ್ರಕ್ಕೆ ಮಂಗಲ ಮಾಡೋನು. ಹರ ಓಂ ಶಾಂತಿ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ. ಮಂಗಲ ನಿಮಾಂಸು ಯಾವ್ದಾದ್ರು ಮಂಗಲ ಬೇಕಾದ ಶಾಂತಿ ಶಾಂತಿ ಜಯ ಜಯ ಮಂಗಲ ಮಹಿಮೈ ಮೋದಯ ಜಯ ಜಯ ಜನ್ಮ ಜರಾಂ ಸ್ತುತಿ ಭಯಹರ ಜಯ ಜಯ ನಿತ್ಯ ನಿರಾಕುಲ ನಿರ್ಮಲ ಜಯ ಜಯ ಶಂಕರನೇ ಜಯ ಜಯ. ಕೆಂಬೊಗರಿನ ಜಡಿ ಮುಡಿ ಅರಮನೆಯೊಳಗಂಬುನಿ ತಂಬಿನಿ ಆದನೇಶ್ವತ ಕಂಬಲ ಕರ್ಣಾಂಕಲಿತನೆ ಕಂತು ಕದಂಬಕ ರೂಪಕನೇ ಜಯ ಜಯ. ಅಂಬಾನನವನ ರುಹ ಮಧು ಮದರೋಳಂಬ ಮಿದನಿಸುವ ಗಂಧವನೇ ಶ್ರುತಿ ಗಿಂಬಹರಸನೆಗೆ ನುಂಗದ ಪಿನ ಪೊಳೆ ಪಿಂಬಗೆ ವಾಪುವನೇ ಜಯ ಜಯ. ತಳತಳಿಸುವ ಬೆಳಗು ಬಿಸಿಲು ಸಿಕ್ಕಿ ತಳತಳಿಸುವ ಬೆಳಗು ಬಿಸಿಲು ಸಿಕ್ಕಿಗಳ ಕಂಗಳ ಕಳವೆಳಗಿನ ಸುಮುಖನೇ ಗಳದುಳುಕ ತುರಿಗೆರೆಯನೆ ಪೆಸ ಬಿಸಿ ದಳೆದನೆ ಪೇರುರನೇ ಜಯ ಜಯ. ನಳನಳಿಸುವ ತೋಳ್ಗಳ ಸಾಲ್ಗಳ ಚಲು ಒಳವಾಟನೆ ವರ ಪರುಷು ಮೃಗಾಭಯ ವಿಲಸಿತ ಕರನೆ ಸಕಲ ಜಗದುದರನೆ ಕೊಳೆವಜಿನಾಂಬರನೇ ಜಯ ಜಯ. ಹರಿಯ ಜವಾಸವ ಮನಮುನಿದಾನವ ಹರಿಯ ಜವಾಸವ ಮನಮುನಿದಾನವ ನರನಾಗಾಮರ ನಮಿತ ಪದಾಬ್ಜನೆ ಸರಿಮಿಗೆಲ್ಲೆಲ್ಲೆಯು ಮೆಲ್ಲ ಮೆನಿಸಿದುರು ತರನೆ ನಿರಂಜನನೇ ಜಯ ಜಯ. ಪರಮನೆ ಬಿಂದು ಕಳನಾದಾತ್ಮನೇ ಪರಮನೆ ಬಿಂದು ಕಳನಾದಾತ್ಮನೇ ಚಿರಚಿನ್ಮಾತ್ರನೇ ನಿಗಮಾಗಮನುತ ಸರಸಾಮೋದನೆ ಗುರು ಶಂಭುಲಿಂಗ ಶರಣು ಸುರುದ್ರುಮನೇ ಜಯ ಜಯ. ಜಯ ಜಯ ಮಂಗಳ ಮಹಿಮೈ ಮೋದಯ ಜಯ ಜಯ ಜನ್ಮ ಜರಾಮೃತೆ ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಲ ಜಯ ಜಯ ಶಂಕರನೇ ಜಯ ಜಯ. ಜಯ ಜಯ ಶಂಕರನೇ ಜಯ ಜಯ.